कुञ्जविहारी गोपीजनवल्लभ गिरिवरधारी गोपीजनवल्लभ गिरिवरधारी यशोदानन्दन व्रज जनरञ्जन यशोदानन्दन व्रज जनरञ्जन यशोदानन्दन व्रज जनरञ्जन यशोदानन्दन यमुनतीरावनचारि संकीर्तन की जय, समवेत भक्त वृंद की जय, श्री श्री गुरु गौरांग की जय, जगत गुरु शील प्रभुपाद की जय। ओम विष्णुपादाय कृष्ण प्रेष्ठाय भूतले नमो ओम विष्णुपादाय कृष्ण प्रेष्ठाय भूतले श्रीमते भक्ति वेदांत स्वामिनिति नामिने। नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे। वंदेहं श्रीगुरो श्रीयुतपदकमलं श्रीगुरोन् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्री राधा कृष्ण पादान् सहगण ललिता श्री विशाखान्वितांश्च। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौर भक्त वृंद। हरे कृष्ण 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 हरे हरे, हरे राम 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 हरे हरे। Close the door, sound will reduce from outside. ಹರೇ ಕೃಷ್ಣ. ಈಗ ವಾರ್ತೆ ಸಮಾಚಾರ ಸುದ್ದಿಯಲ್ಲಿ ಒಂದು ಪ್ರಸಿದ್ಧ ವಿವಾದ ನಡೀತಾ ಇದೆ. ತಿರುಪತಿ ಲಡ್ಡು ವಿವಾದ. ಇದ್ರ ಬಗ್ಗೆ ಏನೋ ಚರ್ಚೆ ಮಾಡಬೇಕಂತ ಹೇಳಿ ವಿಚಾರ ಬಂತು. ಇದರ ಸಮಸ್ಯೆ ತುಂಬ ಆಳವಾಗಿದೆ. ಅದು ನಾವು ಎಕ್ಸ್ಟರ್ನಲಿ ನಾವು ಅಂದರೆ ಬಾಹ್ಯ ಮೇಲ್ನೋಟಕ್ಕೆ ಏನು ಅನ್ನಿಸ್ಬೋದು, ಒಂದು ಪೊಲಿಟಿಕಲ್ ರಾಜನೈತಿಕ ಒಂದು ಸಮಸ್ಯೆ ಅನ್ಬೋದು ಅಂತೇಳಿ ನಾವು ಅನ್ಕೋಬೋದು. ಆದರೆ ಈ ಸಮಸ್ಯೆ ಇದಕ್ಕಿಂತ ಆಳವಾಗಿದೆ.
ಅದನ್ನು ನಾವು ಭಗವದ್ಗೀತೆ ಮತ್ತು ಅನ್ಯ ಶಾಸ್ತ್ರಗಳ ಆಧಾರದ ಮೇಲೆ ತುಂಬ ವಿಸ್ತಾರವಾಗಿ ಚರ್ಚೆ ಮಾಡ್ಬೋದು. ನೋಡೋಣ ಏನೇನಾಗುತ್ತೆ. ನಾನು ಈ ವಾರ ಅಥವಾ ಮುಂದಿನ ವಾರನೂ ಅದನ್ನು ಚರ್ಚೆ ಮಾಡ್ಬೋದು. ವಿಶೇಷವಾಗಿ ನಮ್ಮ ಶಾಸ್ತ್ರಗಳಲ್ಲಿ ಏನು ಯಾವುದೇ ಪ್ರಾಣಿಗಳ ಮಾಂಸ ಅಂದರೆ ಅದನ್ನು ಮುಟ್ಟಬಾರ್ದು. ಅದನ್ನು ನಾವು ಭಗವಂತ ವಿಶೇಷವಾಗಿ ವಿಷ್ಣು ಮತ್ತು ಕೃಷ್ಣನಿಗೆ ಅದನ್ನು ಅರ್ಪಿಸಲಿಕ್ಕೆ ಅದು ಅಯೋಗ್ಯ. ಅದು ಅದರ ಕಲಬೆರಕೆ ಆದದ್ದನ್ನು ನಾವು ಅದನ್ನು ಭಗವಂತನಿಗೆ ನೈವೇದ್ಯ ಮಾಡಲಿಕ್ಕೆ ಅನುಮತಿ ಇಲ್ಲ. ನಮಗೆ ಶಾಸ್ತ್ರಗಳಲ್ಲಿ, ವಿಶೇಷವಾಗಿ ಆಗಮ ಶಾಸ್ತ್ರಗಳಲ್ಲಿ ಭಗವಂತನಿಗೆ ಏನೇನು ನೈವೇದ್ಯ ಮಾಡ್ಬೋದು, ಏನೇನು ಬಿಡ್ಬೋದು, ಇದ್ರ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಆಗುತ್ತೆ. ಹೆಚ್ಚಾಗಿ ನಮಗೆ ವೇದಶಾಸ್ತ್ರಗಳಲ್ಲಿ ಗೋವುಗಳ ಪದಾರ್ಥಗಳನ್ನು ಅಂದರೆ ಹಾಲಿನ ಪದಾರ್ಥಗಳನ್ನು ನಾವು ಭಗವಂತನಿಗೆ ನೈವೇದ್ಯ ಮಾಡ್ತೀವಿ. ಮತ್ತು ಭಗವಂತನಿಗೆ ಅಡಿಗೆ ಮಾಡಿದಾಗ ಹಾಲಿನ ತುಪ್ಪದಲ್ಲಿ, ಹಸುವಿನ ತುಪ್ಪದಲ್ಲಿ ನಾವು ಭಗವಂತನಿಗೆ ನೈವೇದ್ಯ ಮಾಡ್ತೀವಿ. ಈ ಎಲ್ಲ ವರ್ಣನೆಗಳು ನಮಗೆ ಶಾಸ್ತ್ರದಲ್ಲಿ ಕಂಡುಬರುತ್ತೆ. ಇದು ತಾಮಸಿಕ, ತಮಸ್ಸು, ಅದು ಭಗವಂತನಿಗೆ ಪ್ರಿಯ ಇಲ್ಲ. ಮತ್ತು ಪ್ರಾಣಿಗಳ ಮೇಲೆ ಹಿಂಸೆ ಮಾಡಿ, ಇದು ಭಗವಂತನಿಗೆ ಸಹನೆ ಇಲ್ಲ. ಹೀಗೆ ನಾವು ಆದರೆ ಈಗಿನ ಕಾಲದಲ್ಲಿ ಈ ಪರಿಸ್ಥಿತಿ ಬಂದದ್ದು ಹೇಗೆ? ಈಗ ಭಗವಂತನಿಗೆ ನೈವೇದ್ಯ ಮಾಡುವಾಗ ಎಲ್ಲರೂ ಪ್ರಸಾದದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಲಡ್ಡು ಪ್ರಸಾದ 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 ಅಂತೇಳಿ. ಪ್ರಸಾದ ಅಂದರೆ ಏನು? ಭಗವಂತ ಅದನ್ನು ನೈವೇದ್ಯ ಸ್ವೀಕಾರ ಮಾಡಿ ನಮಗೆ ಕೊಟ್ಟಾಗ ಅದು ಪ್ರಸಾದ ಆಗುತ್ತೆ. ಪ್ರಸಾದ ಅಂದರೆ ಏನು? ಕೃಪೆ. ಅದು ಭಗವಂತನ ಆ ಅನ್ನ ರೂಪದಲ್ಲಿ ಬಂದು ಒಂದು ಭಗವಂತನ ಕೃಪೆ ಅದು. ಆದರೆ ಅದಕ್ಕಿಂತ ಮುಂಚೆನೇ ಭಗವಂತನಿಗೆ ಈ ಥರ ನೈವೇದ್ಯ ಯೋಗ್ಯನೋ ಅಥವಾ ಇಲ್ಲೋ ಅದ್ರ ಬಗ್ಗೆನೇ ಚರ್ಚೆ ಆಗಬೇಕು. ಅದ್ರ ಬಗ್ಗೆ ಯಾರೂ ಚರ್ಚೆ ಮಾಡ್ತಾಯಿಲ್ಲ. ಭಕ್ತರಿಗೆ ಮೋಸ ಆಗಿದೆ ಅಂಥೇಳಿ. ಆದರೆ ಮೋಸ ಮೊದಲು ಭಗವಂತನಿಗೆ ಮಾಡ್ತಾಯಿದ್ದೀವಿ. ನಾವು ಯಾವುದನ್ನು ಅರ್ಪಣೆ ಮಾಡಬೇಕು, ಅರ್ಪಣೆ ಮಾಡಬಾರ್ದು, ಅದ್ರ ಬಗ್ಗೆ ಪರಿಕಲ್ಪನೆ ಇರಬೇಕು ಅಷ್ಟೆ ಮೊದಲು. ಇದನ್ನೆಲ್ಲ ನೋಡಿದರೆ ನಾವು ಭಗವದ್ಗೀತೆ ದೃಷ್ಟಿಕೋನದಲ್ಲಿ ಇದೇನಿದು ಧರ್ಮಸ್ಯ ಗ್ಲಾನಿ ಅಂಥೇಳಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯದಲ್ಲಿ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಅವನು ತನ್ನ ಅವತಾರದ ಬಗ್ಗೆ ವರ್ಣನೆ ಮಾಡ್ತಾ, ನಾನು ಯಾವಾಗ ನನ್ನ ಅವತಾರ ಆಗುತ್ತೆ, ಯಾವಾಗ ನನಗೆ ಧರ್ಮದ ಅವನತಿ ಆಗುತ್ತೋ, ಧರ್ಮಸ್ಯ ಗ್ಲಾನಿ ಅಂದರೆ ಧರ್ಮದ ಅವನತಿ ಆಗುತ್ತಲ್ಲ, ಆವಾಗ ನಾನು ಅವತರಿಸಿ ಬರ್ತೀನಿ ಅಂಥೇಳಿ. ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ನಮಗೆ ಅವತಾರಗಳ ಬಗ್ಗೆ ವರ್ಣನೆ ಸಿಗುತ್ತೆ, ಕಂಡು ಬರುತ್ತೆ. ಮತ್ತು ಭಗವಂತನ ಶೆಡ್ಯೂಲ್ ಯಾವಾಗ ಅವನು ಅವತಾರ ಆಗ್ತಾನೆ ಅಂಥೇಳಿ ಅದರ ಬಗ್ಗೆನೂ ನಮಗೆ ಕಂಡು ಬರುತ್ತೆ. ಕಲಿಯುಗದಲ್ಲಿ ಭಗವಂತ ಅನೇಕ ಪ್ರಕಾರಗಳ ಅವತಾರಗಳಿರುತ್ತೆ. ಕಲಿಯುಗದಲ್ಲಿ ವಿಶೇಷವಾಗಿ ಯುಗಾವತಾರ ಅಂಥೇಳಿ, ಪ್ರತಿಯೊಂದು ಯುಗಗಳಲ್ಲಿ ಅವನು ಅವತರಿಸ್ತಾನೆ. ಅದರ ಮುಂದಿನ ಶ್ಲೋಕದಲ್ಲಿ ಸಂಭವಾಮಿ ಯುಗೆ ಯುಗೆ ಅಂಥೇಳಿ. ಸಾಮಾನ್ಯವಾಗಿ ಕಲಿಯುಗದಲ್ಲಿ ಅವನಿಗೆ ಇನ್ನೊಂದು ಹೆಸರು ತ್ರಿಯುಗಿ ಅಂಥೇಳಿ. ಸಾಮಾನ್ಯವಾಗಿ ಕಲಿಯುಗದಲ್ಲಿ ಅವತಾರ ಇಲ್ಲ ಅಂಥೇಳಿ. ಮತ್ತು ಇನ್ನೊಂದು ನಾವು ಚೈತನ್ಯ ಚರಿತಾಮೃತದಲ್ಲಿ ನೋಡ್ತೀವಿ, ಕಲಿಕಾಲೆ ಕೃಷ್ಣ ನಾಮರೂಪೇ ಅವತಾರಿ, ನಾಮರೂಪದಲ್ಲಿ ಕೃಷ್ಣನ ಅವತಾರ ಆಗುತ್ತಂಥೇಳಿ. ಅದು ಅವತಾರ ವಿಷಯ ಬೇರೆ.
ಇಲ್ಲಿ ಒಂದು ಭಗವಂತ ಏನು ಹೇಳ್ತಾ ಇದ್ದಾನೆ, ನಾನು ಅವನು ಧರ್ಮದ ತಂದೆ, ಅವನು ಭಗವಂತ ಧರ್ಮದ ತಂದೆ, ಧರ್ಮದ ರಕ್ಷಕ. ಕೃಷ್ಣ ಇಲ್ಲದೆ ಧರ್ಮ ಇರಲ್ಲ. ಸಮಾಜದಲ್ಲಿ ಯಾವಾಗ ಕೃಷ್ಣ ಭಕ್ತಿ ಕಡಿಮೆ ಆಗುತ್ತೆ, ನಾವು ಬೇರೆ ದೇವತೆಗಳ ಭಕ್ತಿ ಅಥವಾ ಹೊಸ ಹೊಸ ಅವತಾರಗಳನ್ನು ಕಟ್ಕೊಂಡು ಬಾಬಾಗಳನ್ನು ಇವ್ರನ್ನ ಪೂಜೆ ಮಾಡ್ತೀವಿ, ಭಕ್ತಿ ಮಾಡ್ತೀವಿ ಅಂಥೇಳಿ, ಆವಾಗ ಏನಾಗಿಬಿಡುತ್ತೆ, ಅದು ಧರ್ಮಸ್ಯ ಗ್ಲಾನಿ ಅದು. ಮತ್ತು ಧರ್ಮಸ್ಯ ಗ್ಲಾನಿ ಇದರ ಅರ್ಥ ತುಂಬ ಆಳವಾಗಿದೆ. ಯಾಕಂದರೆ ಇದ್ರ ಮೊದಲು ನಾವು ಏನು ಧರ್ಮ ಅಂದರೆ ಏನು ಅದನ್ನು ತಿಳ್ಕೊಬೇಕು. ಈಗ ಧರ್ಮ ಅಂದರೆ ಏನು, ಸಾಮಾನ್ಯವಾಗಿ ಜನರ ಭಾವನೆ, ಪರಿಕಲ್ಪನೆ, ಏನೋ ಒಂದು ದಿನ ಬೆಳಗ್ಗೆ ಎದ್ದು ಒಂದು ಪೂಜೆ ಮಾಡೋದು, ದಿನ ಇಡೀ ನೀನೇನು ಬೇಕಾದ್ದು ಮಾಡ್ಕೊಂಡು ಹೋಗು, ಅಥವಾ ಬೆಳಗ್ಗೆ ಎದ್ದು ಕೈ ಮುಗೋದು, ಅಥವಾ ಒಂದು ಅಗರಬತ್ತಿ ಭಗವಂತನಿಗೆ ಬೆಳಗೋದು, ಈ ಥರ ಒಂದು ಭಾವನೆ ಬಂದಿದೆ ಅಷ್ಟೇ. ಇದಕ್ಕೆ ರಿಲಿಜನ್ ಅಂತ ಹೇಳ್ತಾರೆ. ರಿಲಿಜನ್ ಅಂದರೆ ಒಂದು ಥರ ನಂಬಿಕೆಗಳು, ಭಾವನೆಗಳು. ರಿಲಿಜನ್ ಅಂದರೆ ಇಂಗ್ಲೀಷ್ ಶಬ್ದದ ಅರ್ಥ ಏನು, ಫೇತ್ ಅಂತ ಹೇಳ್ತಾರೆ. ಫೇತ್ ಒಂಥರ ನಂಬಿಕೆಗಳು. ಆದರೆ ಧರ್ಮ ಅದು ಬರೀ ಒಂದು ಥರ ನಂಬಿಕೆ ಅಲ್ಲ, ಅದು ಎಲ್ಲವನ್ನ ಒಳಗೊಂಡೈತೆ. ನಮ್ಮ ಜೀವನ ಶೈಲಿ, ನಮ್ಮ ವಿಚಾರಗಳು, ಐಡಿಯಾಲಜಿ, ನಮ್ಮ ತತ್ವಜ್ಞಾನ, ಆಧ್ಯಾತ್ಮನೂ ಅದರಲ್ಲಿ ಬರುತ್ತೆ. ಆಧ್ಯಾತ್ಮ, ಮೋಕ್ಷ, ಆತ್ಮದ ಬಗ್ಗೆ ಪರಿಜ್ಞಾನ, ಸೊ ಎಲ್ಲ ಬರುತ್ತೆ ಅದರಲ್ಲಿ. ಸೈನ್ಸ್, ಟೆಕ್ನಾಲಜಿ, ಏನೆಲ್ಲ ಇದರಲ್ಲಿ ಬರುತ್ತೆ ಧರ್ಮದಲ್ಲಿ. ಇದು ಒಂದು ಬರೀ ಒಂದು ಸೆಂಟಿಮೆಂಟ್ ಅಲ್ಲ. ಸೊ ಹೀಗೆ ಇದು ನಾವು ಧರ್ಮ ಏನಂಥೇಳಿ ನಾವು ತಿಳ್ಕೊಬೇಕು. ಸೊ ಸಾಮಾನ್ಯವಾಗಿ ಏನು ಇಲ್ಲಿ ಕೊನೆಗೆ ಅದಾದ ನಂತರ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಂ ಅಪಿ ಮಾಂ ವಿದ್ಯ ಕರ್ತಾರಂ ಅವ್ಯಯಂ ಅಂತೇಳಿ ಭಗವದ್ಗೀತೆಯಲ್ಲಿ 4 ವರ್ಣಗಳನ್ನು ನಾನು ಗುಣ ಮತ್ತು ಕರ್ಮಗಳ ಅನುಸಾರವಾಗಿ ನಾನೇನು ಮಾಡಿದೆ, ನಾನೇ ಸೃಷ್ಟಿ ಮಾಡಿದ್ದು. ಸೊ ನಾನು ಸೃಷ್ಟಿ ಮಾಡಿದರೂ ಏನು, ನಾನು ಅದರ ಅಕರ್ತ ಅಂತೇಳಿ. ಮತ್ತು ನಾನು ಕರ್ತಾರಂ ಅವ್ಯಯಂ. ಅವ್ಯಯಂ ಅಂದ್ರೇನು, ನನ್ನಲ್ಲಿ ಯಾವುದೇ ವಿಕಾರಗಳು ಬರಲ್ಲ. ಬೇಸಿಕಲಿ ಅವನೇನು ಹೇಳ್ತಾ ಇದ್ದಾನೆ, ನಾನು ಅವನು ಈ ಗುಣಕರ್ಮಗಳ ಅನುಸಾರವಾಗಿ ಈ ಕರ್ಮಗಳನ್ನು, ಧರ್ಮಗಳನ್ನು ಎಲ್ಲವನ್ನ ಕೊಟ್ಟಿದ್ದಾನೆ ಪ್ರತಿಯೊಂದು ವ್ಯಕ್ತಿಗೆ ಅವನ ಸ್ವಭಾವದ ಅನುಸಾರವಾಗಿ. ಆದರೆ ಅವನು ಕರ್ಮದ ಸಿದ್ಧಾಂತದ, ಕರ್ಮದ ನಿಯಮದ ಒಳಗಡೆ ಬರಲ್ಲ. ಅವನು ಕರ್ಮದ ನಿಯಾಮಕ, ನಿಯಮವನ್ನು ಮಾಡುವವನು. ಅದಕ್ಕೋಸ್ಕರ ಅವನೇನು ಹೇಳ್ತಾನೆ, ಅಕರ್ತಾರಂ ಅವ್ಯಯಂ ಅಂತ ಹೇಳ್ತಾ ಇದ್ದಾನೆ. ಸೊ ಅವ್ಯಯಂ ಅಂದರೆ ಕರ್ಮದ ಪ್ರಭಾವದಿಂದ ನಮಗೆ ನಮ್ಮ ಸ್ವಭಾವದಲ್ಲಿ, ನಮ್ಮ ದೇಹದಲ್ಲಿ ನಮಗೆ ಬದಲಾವಣೆಗಳು ಏನೇನಾಗುತ್ತಲ್ಲ, ಅವನಲ್ಲಿ ಆ ಥರ ಬದಲಾವಣೆಗಳು, ಯಾವುದೇ ವಿಕಾರಗಳೇ ಆಗಲ್ಲ. ಅಕರ್ತಾರಂ ಅವ್ಯಯಂ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದೆ. ಸೊ ಧರ್ಮ, ಇದನ್ನು ನಾವು ವರ್ಣಾಶ್ರಮ ಧರ್ಮದ ಅನುಸಾರವಾಗಿ ನಾವು ಈ ದೃಷ್ಟಿಕೋನದಲ್ಲಿ ನೋಡಿದರೆ ಹೇಗೆ ಈಗ ಈ ವಿಶೇಷವಾಗಿ ಈ ದೇವಸ್ಥಾನದ ಸಂಬಂಧದಲ್ಲಿ ನಾವು ಚರ್ಚೆ ಮಾಡಿದ್ದೇವೆ, ತಿರುಪತಿ ದೇವಸ್ಥಾನದಲ್ಲಿ. ಅದನ್ನು ಮೇಲ್ನೋಟ ಯಾರು ಮೇಲ್ವಿಚಾರಣೆ ಮಾಡ್ಕೊಳ್ಳೋರು ಯಾರೋ ಯಾವುದೋ ಒಬ್ಬ IAS ಆಫೀಸರ್ಗೆ ಅಪಾಯಿಂಟ್ ಮಾಡಿಬಿಡ್ತಾರೆ. TTD ಅವನು IAS ಓದಿ ಅವನು ಬಂದು IAS ಬ್ರಾಹ್ಮಣನಾದವನೇನು ಮಾರ್ಗದರ್ಶನ ಮಾಡ್ತಾನೆ ಸಮಾಜದಲ್ಲಿ. ಅವನು ಹೆಡ್ ಅಂದರೆ ತಲೆ ಅವನು. ಸೊ ಈಗಿನ ಸಮಾಜದಲ್ಲಿ ಬ್ರಾಹ್ಮಣ ವರ್ಗ ಇಲ್ಲ. ಇವರೆಲ್ಲ ಎಜುಕೇಟೆಡ್ IAS, ಇವರೆಲ್ಲ ಅವರು ಇದು ಎಲ್ಲ ಸಂಸ್ಥೆಯನ್ನು ನೋಡ್ಕೊಳ್ಳೋ, ಅವರು ಅಡ್ಮಿನಿಸ್ಟ್ರೇಷನ್ ಮಾಡೋರು ಅವರು. ಸೊ ಅವರು
ಇಲ್ಲಿ ಏನು ಅವರೇ ಒಂದು ಬ್ರಾಹ್ಮಣ ಅಥವಾ ಕ್ಷತ್ರಿಯ ಎರಡೂ ರೋಲ್ ಏನು ಪಾತ್ರವನ್ನು ವಹಿಸ್ತಾರೆ ಅವರು. ಆದರೆ ಬ್ರಾಹ್ಮಣ ಅಂದರೆ ಬರೀ ಇದನ್ನು ಮಾಡೋನು ಅಷ್ಟೇ ಅಲ್ಲ, ಅರ್ಚಕ ಅಷ್ಟೇ ಅಲ್ಲ, ಅವನು ಮಾರ್ಗದರ್ಶನ ಮಾಡಬೇಕು. ಯಾಕಂದರೆ ಅವನಿಗೆ ಶಾಸ್ತ್ರ ಜ್ಞಾನ ಇರುತ್ತೆ. ವೇದ ಅಧ್ಯಯನ, ಪಠನ ಪಾಠನ, ಯಜನ ಯಾಜನ, ಜ್ಞಾನ ಪ್ರತಿಗ್ರಹ, ಬ್ರಾಹ್ಮಣನ 6 ಕರ್ಮಗಳನ್ನು ವರ್ಣನೆ ಮಾಡಲಾಗಿದೆ. ವೇದ ಅಧ್ಯಯನ, ವೇದದ ಶಾಸ್ತ್ರ ಜ್ಞಾನದಿಂದ ಅವನು ಎಲ್ಲವನ್ನ ಮಾರ್ಗದರ್ಶನ ಮಾಡಬೇಕು. ಈಗ ಈ ದೇವಸ್ಥಾನದ ಸಂಬಂಧದಲ್ಲಿ ನೋಡಿದರೆ ನಾವು ಮತ್ತು ಕ್ಷತ್ರಿಯರು ಅವರು ಏನು ಮಾಡ್ತಾರೆ, ಅವರೆಲ್ಲ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ಅವರು. ಈಗ IAS ಅಂದರೆ ಏನು, ಅವನು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಅಂಥೇಳಿ. ಸಾಮಾನ್ಯವಾಗಿ ಶಾಸ್ತ್ರದ ಜ್ಞಾನದಿಂದ ಏನು ಮಾಡಬೇಕು ಅವರು, ಮಾರ್ಗದರ್ಶನ. ಕ್ಷತ್ರಿಯನಾದವನು ಬ್ರಾಹ್ಮಣರ ಮಾರ್ಗದರ್ಶನದಲ್ಲಿ ಅವನು ಎಲ್ಲವನ್ನು, ರಾಜ್ಯವನ್ನು ಅಥವಾ ಯಾವುದೇ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಬರಬೇಕು. ಇಲ್ಲಿ ಏನಾಗ್ತಾಯಿದೆ, ಈ ಥರ ಒಂದು ತಪ್ಪು ಶಿಕ್ಷಣ ಪದ್ಧತಿಯ ಮೂಲಕ ಅವನಿಗೆ IAS ಅವನಿಗೇನೂ ವೇದದ ಜ್ಞಾನ ಇರಲ್ಲ, ಶಾಸ್ತ್ರದ ಜ್ಞಾನ ಇರಲ್ಲ, ಅವನಲ್ಲಿ ಯಾವುದೇ ಭಗವದ್ಭಕ್ತಿ ಇರಲ್ಲ. ಭಗವದ್ಭಕ್ತಿ ಇರಲ್ಲ. ಸೊ ದೇವರ ಸೇವೆ ಹೇಗೆ ಆಗಬೇಕು ಅನ್ನೋದು ಅವನಿಗೇನೋ ಒಂದು ಪರಿಕಲ್ಪನೆಯೇ ಇರಲ್ಲ. ಮತ್ತು ಇದರ ಒಂದು ಟೆಂಪಲ್ ಎಕಾನಮಿ, ಒಂದು ದೇವಸ್ಥಾನದ ಅರ್ಥವ್ಯವಸ್ಥೆ ಹೇಗೆ ನಡೀಬೇಕು ಅದ್ರ ಬಗ್ಗೆನೂ ಜ್ಞಾನ ಇರಲ್ಲ. ಈಗೇನು ನಾವು ಒಂದು ದೇವಸ್ಥಾನ ಬರೀ ದುಡ್ಡಿನಿಂದ ನಡೆಸ್ತೀನಿ ಅಂಥೇಳಿ, ಈಗಿನ ಕಾಲದಲ್ಲಿ ಎಲ್ಲವನ್ನ ಆ ದುಡ್ಡು ಏನೋ ಒಂದು ಕೊಡುವುದು ತಗೊಳ್ಳುವುದರು ಅದರ ಮಧ್ಯದಲ್ಲಿ ಒಂದು ಮಾಧ್ಯಮ ಆಗಿದೆ. ಅದು ಮಾಧ್ಯಮ, ಅದಕ್ಕೋಸ್ಕರ ಅದರ ಅವಶ್ಯಕತೆ ಇರುತ್ತೆ ಸಮಾಜದಲ್ಲಿ. ಈಗಿನ ಕಾಲದಲ್ಲಿ ಏನೋ ಅದು ಒಂದು ನೋಟು, ಕರೆನ್ಸಿ ಅಥವಾ ಬ್ಯಾಂಕ್ ಅಕೌಂಟು. ಸೊ ಈಗ ಬ್ರಾಡರ್ ವಿಸ್ತೀರ್ಣವಾಗಿ ನೋಡಿದರೆ ಎಲ್ಲರೂ ಏನು ಅನ್ಕೋತಾರೆ, ನಾನು ದುಡ್ಡು ಕೊಟ್ಟು ಏನು ಬೇಕಾದನ್ನು ಖರೀದಿ ಮಾಡ್ಬೋದು ಅಂಥೇಳಿ ಅನ್ಕೋತಾರೆ. ಹೌದಲ್ಲ? ದುಡ್ಡು ಕೊಟ್ಟು ನಾನು ಏನು ಬೇಕಾದನ್ನು ಖರೀದಿ ಮಾಡ್ಬೋದು ಅಂಥೇಳಿ. ಆದರೆ ನಮಗೆ ಹಸುವಿನ ತುಪ್ಪ ಬೇಕಾದರೆ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಮೊದಲಿನ ಕಾಲದಲ್ಲಿ ದೇವಸ್ಥಾನದ ಅರ್ಥವ್ಯವಸ್ಥೆ ಹೇಗಿರ್ತಿತ್ತು, ದೇವಸ್ಥಾನಕ್ಕೆ ಆದ ಒಂದು ಏನು ಭೂಮಿ ಇರ್ತಿತ್ತು, ಕೃಷಿ ಭೂಮಿ ಇರ್ತಿತ್ತು, ದೇವಸ್ಥಾನಕ್ಕೆ ಗೋಶಾಲೆಗಳು ಇರ್ತಿತ್ತು, ಅದರದೇ ಆದ ಒಂದು ಅರ್ಥವ್ಯವಸ್ಥೆ ಇತ್ತು. ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಬ್ರಾಹ್ಮಣನಾದವನಿಗೂ ಗೊತ್ತಿಲ್ಲ, ಕ್ಷತ್ರಿಯನಾದವನಿಗೂ ಗೊತ್ತಿಲ್ಲ ಹೇಗೆ ನಡಿಬೇಕಂತೇಳಿ. ಜನರು ಅಲ್ಲಿ ಬಂದು ದುಡ್ಡು ಹಾಕ್ತಾರೆ, ಅದರಿಂದ ನಾನು ಎಲ್ಲ ಖರೀದಿ ಮಾಡಿಕೊಂಡು ನಾನು ಭಗವಂತನಿಗೆ ಈಗ ನಾವು ಬರೀ ಆ ತುಪ್ಪದಲ್ಲಿ ಕಲಬೆರಕೆ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ, ಆದರೆ ಎಲ್ಲ ಧಾನ್ಯಗಳಲ್ಲಿ ಕಲಬೆರಕೆ ಇದೆ ಅಲ್ಲ. ಯಾವುದನ್ನು ಸರಿಯಾಗಿ ಬೆಳೆದು ಭಗವಂತನಿಗೆ ಏನೋ ಅದನ್ನು ನೈವೇದ್ಯ ಮಾಡಲ್ಲ. ಒಂದಿಷ್ಟು ವರ್ಷಗಳ ಹಿಂದೆ ಒಬ್ಬ ಪ್ರಸಿದ್ಧ ಕೃಷಿ ಕ್ರಾಂತಿಕಾರಿ, ಟ್ರೆಡಿಷ್ನಲ್ ಅಲ್ಲಿ ಒಂದು ಏನು ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಅಲ್ಲಿ ತಿರುಪತಿಯಲ್ಲಿ ಒಂದು ಏನೋ ಕೃಷಿ ಒಂದು ಕಾನ್ಫರೆನ್ಸ್ ಮಾಡ್ತಾಯಿತ್ತು. ಅಲ್ಲಿ ಒಬ್ಬ ಕೃಷಿ ಕಾನ್ಫರೆನ್ಸ್ನಲ್ಲಿ ಒಬ್ಬ ಕೃಷಿ ತಂತ್ರಜ್ಞ, ಟ್ರೆಡಿಷ್ನಲ್ ಅಂದರೆ ಹೇಗೆ ಸಾಂಪ್ರದಾಯಿಕ ಕೃಷಿ ಮಾಡಬೇಕು ಅನ್ನೋದರಲ್ಲಿ ಒಬ್ಬ ಪ್ರಸಿದ್ಧ ವ್ಯಕ್ತಿ ಇದ್ದಾನೆ, ಸುಭಾಷ್ ಪಾಳೇಕರ್ ಅಂತ ಹೇಳಿ. ಅವನು ಮೊದಲು ಹೋಗಿ ದರ್ಶನ ಮಾಡಿಕೊಂಡು, ತಿರುಪತಿ ಬಾಲಾಜಿ ದರ್ಶನ ಮಾಡ್ಕೊಂಡು ಬಂದು ಅವನು ಭಾಷಣ ಪ್ರಾರಂಭ ಮಾಡಿದಾಗ ಏನು ಹೇಳಿದೆ, ನಾನು ದರ್ಶನ ಮಾಡಲಿಕ್ಕೆ ಹೋದೆ, ಆದರೆ ಬಾಲಾಜಿ ಏನೂ ಪ್ರಸನ್ನನಾಗಿಲ್ಲ. ಯಾಕಂದರೆ ಅವನಿಗೆ ನಾವು ವಿಷವನ್ನು ಏನು ಮಾಡ್ತಾಯಿದ್ದೀವಿ, ನೈವೇದ್ಯವನ್ನು ಕೊಡ್ತಾಯಿದ್ದೀವಿ ಅಂಥೇಳಿ ಅವನು ಹೇಳ್ತಾ ಇದ್ದಾನೆ. ಸೊ ಹೀಗೆ ಸೊ ಎಲ್ಲದರಲ್ಲಿ ಕಲಬೆರಕೆ ಇರುತ್ತೆ, ಎಲ್ಲ ಧಾನ್ಯಗಳಲ್ಲಿ,
ಎಲ್ಲ ಪದಾರ್ಥಗಳಲ್ಲಿ ಕಲಬೆರಕೆ ಇರುತ್ತೆ. ಇದು ಒಂದು ಬೇರೆ ವಿಷಯ. ಕಲಬೆರಕೆಯ ವಿಷಯ ಒಂದು ಬೇರೆ ವಿಷಯ. ಅದು ಒಂದು ದೊಡ್ಡ ಆ ದೃಷ್ಟಿಕೋನದಲ್ಲಿ. ಎನಿವೆ, ಈಗ ಬ್ರಾಹ್ಮಣನಾದವನು ಅವನು ಏನು ಮಾಡಬೇಕು? ಈ ದೇವಸ್ಥಾನದ ಅರ್ಥವ್ಯವಸ್ಥೆ ಹೇಗೆ ನಡಿಬೇಕು ಅನ್ನೋದು ಅದರ ಬಗ್ಗೆ ಅವನಿಗೆ ಜ್ಞಾನ ಇರಬೇಕು. ಸೊ ಅವನು ಮಾರ್ಗದರ್ಶನ ಮಾಡಬೇಕು. ಮತ್ತು ಯಾರು ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇರ್ತಾರಲ್ಲ ಅವರು ಅದರ ಪ್ರಕಾರ ಏನು ಮಾಡಬೇಕು? ಏನು ಮಾಡಬೇಕು? ಅವರು ಮಾರ್ಗದರ್ಶನ ಮಾಡಬೇಕು. ಈಗ ಈ ದೇವಸ್ಥಾನ, ತಿರುಪತಿ ದೇವಸ್ಥಾನ ನೋಡಿದರೆ ಎಷ್ಟೋ ಭೂಮಿ ಇತ್ತು, ಕೃಷಿ ಭೂಮಿ. ನನಗೆ ಗೊತ್ತಿಲ್ಲ, ಸ್ಟ್ಯಾಟಿಸ್ಟಿಕ್ಸ್ ನನಗೆ ಗೊತ್ತಿಲ್ಲ. ಸೊ ಎಷ್ಟೋ ಭೂಮಿ ಇತ್ತು. ಪ್ರತಿಯೊಂದು ದೇವಸ್ಥಾನಕ್ಕೆ ಅದರದೇ ಆದ ಕೃಷಿ ಭೂಮಿ ಇತ್ತು. ಅದನ್ನು ಈಗ ಎಲ್ಲರೂ ಏನೋ ದರೋಡೆಕೋರರು, ಇವರೆಲ್ಲ ಸರ್ಕಾರದವರೇ, ಅದನ್ನೆಲ್ಲ ದರೋಡೆ ಮಾಡಿ ಅದನ್ನು ಎನ್ಕ್ರೋಚ್ಮೆಂಟ್ ಏನಂತೀರ ಕನ್ನಡದಲ್ಲಿ? ಅದನ್ನೆಲ್ಲ ಎನ್ಕ್ರೋಚ್ ಮಾಡಿ ಏನೇನೋ ಮಾಡಿ ನಮ್ಮ ಪ್ರಸಿದ್ಧ ಪೂತನಿ 1974ನಲ್ಲಿ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಮಾಡಿ ಏನು ಮಾಡಿ ಎಲ್ಲ ದೇವಸ್ಥಾನಗಳ ಭೂಮಿಯನ್ನು ದೋಚ್ಕೊಂಡು ಹೋದಳು ಅವಳು. ಸೊ ಹೀಗೆ ದೇವಸ್ಥಾನದ ಅದರದೇ ಆದ ಅರ್ಥವ್ಯವಸ್ಥೆ ಇತ್ತು. ಮತ್ತು ಎಲ್ಲ ದೇವಸ್ಥಾನಗಳಲ್ಲಿ ಗೋಶಾಲೆಗಳ ಗೋರಕ್ಷಣೆ ಆಗ್ತಾಯಿತ್ತು. ಸೊ ಆವಾಗ ನಾವು ದೇವರಿಗೆ ಏನು ಶುದ್ಧವಾದ ಆಹಾರ, ಶುದ್ಧವಾದ ತುಪ್ಪ, ಹಾಲು ನಾವು ನೈವೇದ್ಯವನ್ನು ಮಾಡ್ಬೋದಿತ್ತು. ನಾವು ವಿಸ್ತಾರವಾಗಿ ನೋಡಿದರೆ ಸಮಾಜದಲ್ಲಿನೂ ಈಗ ಬ್ರಾಹ್ಮಣ ಅಂದರೆ ಮಾರ್ಗದರ್ಶಕ, ಟೀಚರ್, ಗೈಡ್. ಸೊ ಸಮಾಜದ ತಲೆ ಅವನು, ಹೆಡ್ ಆಫ್ ದ ಸೊಸೈಟಿ. ಅಂದರೆ ಈ ಸೊಸೈಟಿಯನ್ನು ಒಂದು ನಮ್ಮ ಮನುಷ್ಯ ದೇಹಕ್ಕೆ ನಾವು ಏನು ಮಾಡಿದ್ದು ಹೋಲಿಕೆ ಮಾಡಿದರೆ, ಆವಾಗ ಬ್ರಾಹ್ಮಣನಾದವನೇನು ಅವನು ಹೆಡ್ ಆಗಿರ್ತಾನೆ, ತಲೆ ಆಗಿರ್ತಾನೆ. ಕ್ಷತ್ರಿಯನಾದವನೇನು ಆರ್ಮ್ಸ್, ಬಾಹು, ಭುಜ. ಸೊ ರಕ್ಷಣೆ ಮಾಡಲಿಕ್ಕೆ. ಕ್ಷತ್ರಿಯೋ ಹಿ ಪ್ರಜಾ ರಕ್ಷನ್ ಶಸ್ತ್ರಪಾಣಿ ಪ್ರದಂಡಯನ್ ಅಂತೇಳಿ ಕ್ಷತ್ರಿಯರ ಬಗ್ಗೆ ಏನು ಹೇಳಿದೆ? ನಾವು ಪಾಲಿಟಿಕ್ಸ್ನಲ್ಲಿ ಅಥವಾ ರಾಜನೀತಿಯಲ್ಲಿ ಏನು ನಾವು ಅಹಿಂಸೆ ಅನ್ಕೋಬಾರ್ದು, ಅದು ಒಂದು ಮೂರ್ಖತನ ಅದು. ಸೊ ಕ್ಷತ್ರಿಯರಾದವ್ರು ಏನಾಗಬೇಕು? ಏನು ಅವನು ಶಸ್ತ್ರಪಾಣಿ ಪ್ರದಂಡಯನ್, ಅಸ್ತ್ರಶಸ್ತ್ರಗಳನ್ನು ಇಟ್ಕೋಬೇಕು. ಆದರೆ ಉದ್ದೇಶ ಏನು? ಕ್ಷತ್ರಿಯ ಹಿ ಪ್ರಜಾ ರಕ್ಷಣ್, ಪ್ರಜೆಗಳ ರಕ್ಷಣೆ ಮಾಡಲಿಕ್ಕೆ. ಪ್ರಜಾಭಕ್ಷನ್ ಅಲ್ಲ, ಪ್ರಜೆಗಳನ್ನು ಭಕ್ಷಣೆ ಮಾಡಲಿಕ್ಕಲ್ಲ. ಬೇರೆ ಬೇರೆ ಪ್ರಕಾರದ ಟ್ಯಾಕ್ಸ್ಗಳನ್ನು ಹೇರಿ ಜನರನ್ನು, ಅಥವಾ ಯಾವುದೋ ಒಂದು ಪ್ರೋಗ್ರೆಸ್, ಡೆವಲಪ್ಮೆಂಟ್, ಸೈನ್ಸ್, ಟೆಕ್ನಾಲಜಿ ಅಂತ ಹೇಳಿ ಎಲ್ಲರನ್ನ ಏನು ಮಾಡೋದು? ಒಂದು ತಪ್ಪು ದಾರಿಗೆ ಕರ್ಕೊಂಡು ಹೋಗೋದು, ಧರ್ಮದಿಂದ ವಿಮುಖರನ್ನಾಗಿ ಮಾಡೋದು, ಧರ್ಮ ಮಾರ್ಗದಿಂದ ಅವರನ್ನು ಪಥಭ್ರಷ್ಟರನ್ನಾಗಿ ಮಾಡೋದು. ಸೊ ಅದು ನಾಯಕನಾದವನು, ಮುಖಂಡನಾದವನ ಕೆಲಸ ಅಲ್ಲ. ಸೊ ಹೇಗೆ ಧರ್ಮದಿಂದ ರಕ್ಷಣೆ ಆಗತ್ತೆ ಅನ್ನೋದನ್ನು ಅವ್ರಿಗೆ ಜ್ಞಾನ ಇರಲ್ಲ. ಯಾಕಂದರೆ ಧರ್ಮದಿಂದ ನಿಜವಾದ ಅರ್ಥ, ಕಾಮ, ಮೋಕ್ಷ ಎಲ್ಲ ಆಗತ್ತೆ. ಸೊ ಈಗಿನ ಕಾಲದ ಜನರಿಗೆ ಅರ್ಥ ಅಂದರೆ ಅದು ಧರ್ಮಕ್ಕೆ ಏನು ಸಂಬಂಧ, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಯಾಕಂದರೆ ಈಗ ಧರ್ಮ ಅಂದರೆ ಏನು? ರಿಲಿಜನ್. ಅದು ಧರ್ಮ ಅಂದರೆ ರಿಲಿಜನ್ ಆದಾಗ ಅದ್ರ ಬಗ್ಗೆ ಧರ್ಮದಿಂದ ನಮಗೆ ಅರ್ಥ, ಕಾಮ, ಮೋಕ್ಷ ಹೇಗಾಗತ್ತೆ ಅಂಥೇಳಿ ಜನರಿಗೆ ಗೊತ್ತಾಗಲ್ಲ ಅದ್ರ ಬಗ್ಗೆ. ಯಾಕಂದರೆ ಈಗ ಧರ್ಮ ಏನು? ಅದೊಂದು ರಿಲಿಜನ್ ಆಗಿಬಿಟ್ಟು ಬೆಳಗ್ಗೆ ಸಾಯಂಕಾಲ ಒಂದು ಸ್ವಲ್ಪ ದೇವ್ರ ಮುಂದೆ ನಮಸ್ಕಾರ ಮಾಡೋದು ಅಥವಾ ಈ ಥರ, ಅದು ಒಂದು ಹೇಗೆ ಜೀವನ ಶೈಲಿ, ಅದೊಂದು ಸಾಮಾಜಿಕ ವ್ಯವಸ್ಥೆ, ಅದೊಂದು ಆರ್ಥಿಕ ವ್ಯವಸ್ಥೆ, ಎಲ್ಲದರಲ್ಲಿ ಎಲ್ಲವನ್ನ ಒಳಗೊಂಡಿರುತ್ತೆ ಅನ್ನೋದನ್ನು ಧರ್ಮ ಅದ್ರ ಬಗ್ಗೆ ಜ್ಞಾನ ಗೊತ್ತು. ಇದ್ರ ಬಗ್ಗೆ ತಿಳುವಳಿಕೆ ಕೊಡುವ ಬ್ರಾಹ್ಮಣರಿಲ್ಲ. ಸೊ ಈ ವರ್ಣಾಶ್ರಮ ವ್ಯವಸ್ಥೆ ಬಗ್ಗೆ ತಪ್ಪು ತಿಳುವಳಿಕೆಗಳು ತುಂಬ ಇದೆ. ಸ್ವಭಾವ ನಮ್ಮ ಹೇಗೆ ಸ್ವಭಾವದ ಅನುಸಾರ, ಜನ್ಮದ ಅನುಸಾರ ಅಲ್ಲ, ಜಾತಿ
ಅದು ಜಾತಿ ವ್ಯವಸ್ಥೆ ಅಂಥೇಳಿ ಅದನ್ನು ಈಗ ಎಲ್ಲರೂ ಏನು ಬಿಟ್ಬಿಟ್ಟಿದ್ದಾರೆ. ಸೊ ಅದು ಗುಣಕರ್ಮ ವಿಭಾಗಶಃ ನಮ್ಮ ಸ್ವಭಾವದ ಅನುಸಾರವಾಗಿ, ನಮ್ಮ ಪ್ರವೃತ್ತಿಯ ಅನುಸಾರವಾಗಿ ಅದು ಆವಾಗ ಏನು ಆ ವ್ಯಕ್ತಿಯಲ್ಲಿ ಅವನಿಗೆ ಆ ಥರ ತರಬೇತಿ ಕೊಟ್ಟಾಗ ಏನು ಆ ವ್ಯಕ್ತಿಯಲ್ಲಿ ಏನು ಈ ಎಲ್ಲ ಜ್ಞಾನದ ಈ ಎಲ್ಲ ಪರಿಕಲ್ಪನೆಗಳು ಗೊತ್ತಾಗುತ್ತೆ. ಸೊ ಹೀಗೆ ಸಮಾಜದಲ್ಲಿ ಈಗ ಬ್ರಾಹ್ಮಣನಾದವನು ಮಾರ್ಗದರ್ಶಕ ಅಂದರೆ ಏನು, ಈಗೇನೇನು ಜನರು ಟೀಚರ್ಸ್ ಮತ್ತು ದೊಡ್ಡ ದೊಡ್ಡ ಪ್ರಚಾರಕರುಗಳು, ಈಗ ಮತ್ತು ಯಾರು ಮಾರ್ಗದರ್ಶನ ಮಾಡೋರು ಯೂಟ್ಯೂಬ್ ಗುರುಗಳು ಅಥವಾ ಮೋಟಿವೇಶ್ನಲ್ ಸ್ಪೀಕರ್ಗಳು, ದೊಡ್ಡ ದೊಡ್ಡ ಸ್ತ್ರೀಗಳು, ಸದ್ಗುರುಗಳು, ಇವರಿಗೆ ಏನು ಜ್ಞಾನ ಇದೆ ಸಮಾಜವನ್ನು ಹೇಗೆ ಅಥವಾ ಒಂದು ಧಾರ್ಮಿಕ ಸಂಸ್ಥೆಯನ್ನು, ಒಂದು ದೇವಸ್ಥಾನವನ್ನು ಹೇಗೆ ನಡೆಸಬೇಕು ಅಂಥೇಳಿ. ಸೊ ಯಾರಿಗೂ ಅವರಿಗೆ ಜ್ಞಾನ ಇಲ್ಲ. ಎಲ್ಲರೂ ಏನು ಈಗಿನ ಎಷ್ಟೋ ಧರ್ಮ ಪ್ರಚಾರಕರು ಅವರೆಲ್ಲರೂ ಮೋಟಿವೇಶ್ನಲ್ ಸ್ಪೀಕರ್ ಆಗಿದ್ದಾರೆ. ಅವ್ರ ಉದ್ದೇಶ ಜನರು ಏನು ಈ ಭೌತಿಕ ಜೀವನದಲ್ಲಿ ಎಲ್ಲ ಭೌತಿಕ ಅಂದರೆ ತುಂಬ ಪಾಪಿ ಸಮಾಜದಲ್ಲಿ, ಪಾಪಿ ಜೀವನ ಸಮಾಜದಲ್ಲಿ ಅವರಿಗೆ ಪ್ರೋತ್ಸಾಹನೆ ಕೊಡೋದು ಅವ್ರ ಕೆಲಸ. ಸೊ ಇದೆಲ್ಲ ಧರ್ಮಸ್ಯ ಗ್ಲಾನಿ, ಬ್ರಾಹ್ಮಣ ಧರ್ಮದ ಇದು ಗ್ಲಾನಿ ಇದು. ಮತ್ತು ಎಷ್ಟೋ ಸಾಧುಗಳು ಏನು ದೊಡ್ಡ ದೊಡ್ಡ ಸ್ಕೂಲು ಕಾಲೇಜ್ಗಳನ್ನು ನಡೆಸೋ ಬಿಸ್ನೆಸ್ ಸೆಂಟರ್ಗಳನ್ನು ನಡೆಸ್ತಾರೆ. ಆ ಧರ್ಮ ನಾಶ ಮಾಡಲಿಕ್ಕೇ ಇವೆಲ್ಲ ಬಂದಿದ್ದು, ಹೌದಲ್ಲ? ಅದರಲ್ಲಿ ಏನು ಹೌ ಟು ಗೆಟ್ ಅ ಜಾಬ್ ಆ್ಯಂಡ್ ಒಂದು ಜಾಬ್ ತೊಗೊಂಡು ಏನೋ ಒಂದು ದುಡ್ಡು ಮಾಡಿ ಪಾಪದಲ್ಲಿ ಹೇಗೆ ತೊಡಗೋದು ಅದನ್ನು ಕಲಿಸ್ಕೊಡೋದು. ಅದು ಶಿಕ್ಷಣ ಈಗ. ಸೊ ಇದು ಬ್ರಾಹ್ಮಣ ಧರ್ಮದ ಗ್ಲಾನಿ ಇದು. ಆಮೇಲೆ ಕ್ಷಾತ್ರ ಧರ್ಮದ ಗ್ಲಾನಿ ಹೇಗೆ, ಈ ದೇವಸ್ಥಾನಗಳನ್ನು ಏನು ಮಾಡೋದು, ಒಂದು ಇದನ್ನು ಬೇರೆ ಬೇರೆ ಮೊದಲು ಇದು ಡೆಮೋಕ್ರಸಿ ಅದೇ ಒಂದು ತಪ್ಪು, ಅದೊಂದೇ ಅಧರ್ಮ, ಅದು ಮೊದಲನೇದಾಗಿ. ಯಾಕಂದರೆ ಅಜ್ಞಾನಿಗಳು ಏನು ಮಾಡ್ತಾರೆ, ವೋಟ್ ಕೊಟ್ಟು ಇನ್ನೊಬ್ಬ ಅಜ್ಞಾನಿಯನ್ನು ಏನು ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ಅವನಿಗೆ ಜೀವನದ ಉದ್ದೇಶ, ಮನುಷ್ಯ ಜೀವನದ ಮಹತ್ವ ಗೊತ್ತಿರಲ್ಲ. ಜೀವನದ ಗುರಿಗಳು ಧರ್ಮ ಅರ್ಥ ಕಾಮ ಮೋಕ್ಷ ಅಂಥೇಳಿ, ಅಥವಾ ಇಲ್ಲಿ ಅರ್ಥ ಕಾಮ ಅಂದರೆ ಅದು ಧಾರ್ಮಿಕವಾಗಿರ್ಬೇಕು, ಅದು ಅದರ ಬಗ್ಗೆ ಏನೂ ಜ್ಞಾನ ಇರಲ್ಲ. ಅದರ ಮೇಲೆ ಭಕ್ತಿ ಬರುತ್ತೆ, ಮೋಕ್ಷದ ಮೇಲೆ ಏನೋ ಭಕ್ತಿ ಮೋಕ್ಷಕ್ಕಿಂತ ಶ್ರೇಷ್ಠವಾದದ್ದು. ಈ 4 ಪುರುಷಾರ್ಥಗಳ ಮೇಲೆ ಚೈತನ್ಯ ಮಹಾಪ್ರಭು ಏನು ಹೇಳಿದರು, ಪಂಚಮ ಪುರುಷಾರ್ಥ ಪ್ರೇಮ, ಭಕ್ತಿ ಮತ್ತು ಅಥವಾ ಪ್ರೇಮ, ಭಗವತ್ ಪ್ರೇಮ, ಭಗವತ್ ಪ್ರೀತಿ. ಭಕ್ತಿ ಅಂದರೆ ಏನು, ಪ್ರೀತಿಯುತವಾದ ಸೇವೆ ಭಗವಂತನಿಗೆ, ಹೌದಲ್ಲ? ಅದಕ್ಕೆ ಭಜ ಸೇವಾಯಾಮ್, ಭಕ್ತಿ ಶಬ್ದ ಭಜ ಧಾತುವಿನಿಂದ ಬರುತ್ತೆ. ಭಜ ಸೇವಾಯಾಮ್, ಭಜ ಧಾತು ಅಂದರೆ ಏನು, ಸೇವೆ. ಸೊ ಅದೇ ಭಕ್ತಿ, ಅದೇ ಪ್ರೀತಿ. ಪ್ರೇಮಪ್ಪು ಮಾರ್ತೋ ಮಹಾನ್, ಈ ಪುರುಷಾರ್ಥಗಳಲ್ಲಿ ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವುದು, ಪ್ರೇಮಪ್ಪು ಮಾರ್ಥ ಅರ್ಥ, ಅದು 5ನೇ ಪುರುಷಾರ್ಥ ಅಂತ ಹೇಳಿ ಅನ್ಬೋದು ನಾವು, ಅನ್ಕೋಬೋದು. ಸೊ ಪ್ರೇಮಪ್ಪು ಮಾರ್ತೋ ಮಹಾನ್. ಸೊ ಈ ಲೀಡರ್ಗಳು ಅಂದರೆ ಏನು, ನಾಯಕರು, ಮುಖಂಡರು, ಏನು ಅವನು ಈಗಿನ ಸರ್ಕಾರ ನಡೆಸೋರು, ಮಂತ್ರಿಗಳು, ಅವ್ರಿಗೇನೂ ಇರಲ್ಲ. ಅವ್ರದ್ದೇನು ಉದ್ದೇಶ, ಈ ಎಲ್ಲ ಎಕನಾಮಿಕ್ ಡೆವಲಪ್ಮೆಂಟ್ ಅಂದರೆ ಏನಿದು, ಜನರಿಗೆ ಹೆಚ್ಚು 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 ದುಡ್ಡು ಗಳಿಸಿ ಅವರು ಪಾಪದಲ್ಲಿ ತೊಡಗಲಿ, ಇಂದ್ರಿಯ ಭೋಗದಲ್ಲಿ ತೊಡಗಲಿ ಅಂಥೇಳಿ ಅದಕ್ಕೆ ವ್ಯವಸ್ಥಾಪನೆ ಮಾಡೋದು ಅವನ ಕೆಲಸ. ಆದರೆ ಇದರಿಂದ ಹೇಗೆ ಪಾಪದಿಂದ ದುಃಖ, ಬಂಧನ, ನರಕದ ಪರಿಸ್ಥಿತಿ ಆಗತ್ತಂತ ಹೇಳಿ ಅವರು ನರಕವನ್ನು ನಂಬದಿದ್ರೂ ಅದು ನಂಬಿಕೆ ಅಲ್ಲ. ಅದು ಬರೀ ನಾವು ಟೆಲಿಸ್ಕೋಪ್ದಿಂದ ಎಲ್ಲ ನೋಡ್ಲಿಕ್ಕೆ ಆಗಲ್ಲ. ವಿ ನೀಡ್ ಅ ಡಿಫ್ರೆಂಟ್ ಸಿಸ್ಟಮ್, ಮೆಥಡಾಲಜಿ ಆಫ್ ನಾಲೆಜ್. ಬೇರೆ ಒಂದು ಜ್ಞಾನವನ್ನು ಪಡಿಬೇಕಾದದ್ದು ಇನ್ನೊಂದು ಬೇರೆ ಮೆಥಡ್ ಬೇಕು. ಬರೀ ಇದರಿಂದ ನಾವು ಏನೋ ಪರಿಪೂರ್ಣ ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು
ನರಕ ನಂಬದಿದ್ರೂ ಅವರೇನು ಇಲ್ಲೇ ನರಕ ಮಾಡಲಿಕ್ಕೆ ಅವರೇನು ಮಾಡ್ತಾರೆ ಅವರು ಅಷ್ಟೇ. ಹೀಗೆ ಅವನು ರಾಜನಾದವನು, ಕ್ಷತ್ರಿಯನಾದವನು, ಕ್ಷಾತ್ರ ಧರ್ಮದ ಬಗ್ಗೆ ಅವನಿಗೆ ಏನೂ ಪರಿಜ್ಞಾನ ಇಲ್ಲ. ಸೊ ಈಗ ನೋಡ್ಬೋದು ನಾವು ಹೇಗೆ ಪಾರ್ಲಿಮೆಂಟ್ನಲ್ಲಿ ಅವರೆಲ್ಲ ಸಣ್ಣ ದೊಡ್ಡ ದೊಡ್ಡ ಪಶುಗಳು, ಸ್ವವಿಡ್ವರ ಹೋಸ್ತ್ರ ಕರೈ ಸಂಸ್ಕೃತ ಪುರುಷ ಪಶು ಅಂಥೇಳಿ ನಮಗೆ ಶುಕಮುನಿಗಳು ಹೇಳ್ತಾರೆ. ದೊಡ್ಡ ದೊಡ್ಡ ಕತ್ತೆಗಳು, ಸ್ವವಿಡ್ವರ ಹೋಸ್ತ್ರ ನಾಯಿಗಳು, ಅವರು ಕಚ್ಚಾಡ್ತಾ ಇರ್ತಾರೆ. ಅವರೇ ರಾಜಕಾರಣಿಗಳು ಈಗಿನ ಕಾಲದಲ್ಲಿ. ಅವಕ್ಕೆ ಏನೂ ಜ್ಞಾನ ಇರಲ್ಲ ಸಮಾಜವನ್ನು ಹೇಗೆ ನಡೆಸ್ಬೇಕಂತೇಳಿ. ಜೀವನದ ಉದ್ದೇಶ, ಮನುಷ್ಯ ಜೀವನದ ಮಹತ್ವ ಅದರ ಬಗ್ಗೆ ಏನೂ ಗೊತ್ತಿಲ್ಲ. ಹೇಗೆ ಎಲ್ಲರನ್ನ ಧರ್ಮ ಮತ್ತು ಭಗವದ್ ಭಕ್ತಿಯಲ್ಲಿ ತೊಡಗಿಸ್ಬೇಕು ಅನ್ನೋದು ಅವ್ರಿಗೆ ಏನೂ ಜ್ಞಾನ ಇರಲ್ಲ. ಮತ್ತು ಎಲ್ಲ ದೇವಸ್ಥಾನಗಳನ್ನೇನು ಅವರಿಗೆ ಒಂಥರ ATM ಥರ, ಅವರಿಗೆ ಬ್ಯಾಂಕ್ ಥರ ಏನೋ ದುಡ್ಡು, ಅದರಿಂದ ದುಡ್ಡು ಹೀರ್ತಾ ಇರೋದು. ಅವೊಂದು ಎಕನಾಮಿಕ್ ಸೆಂಟರ್ಸ್ ಫಾರ್ ದೆಮ್. ಅವರಿಗೆ ಅದು ಭಕ್ತಿ ಧರ್ಮದ ಒಂದು ಕೇಂದ್ರಗಳಲ್ಲ ಅವ್ರಿಗೆ. ಅಥವಾ ಇವೆಲ್ಲ ಕಾರಿಡಾರ್ ಮಾಡ್ತಾಯಿದ್ದಾರೆ, ಕಾಶಿ ಕಾರಿಡಾರ್, ಉಜ್ಜಯಿನ್ ಕಾರಿಡಾರ್, ಮಹಾಕಾಲ್ ಕಾರಿಡಾರ್, ಅಥವಾ ಋಷಿಕೇಶದಲ್ಲಿ ಗಂಗಾ ಸಫಾರಿ ಸ್ಟಾರ್ಟ್ ಮಾಡೋದು. ಗಂಗಾ ನದಿ ಮಹತ್ವ ಎಷ್ಟಿದೆ ಶಾಸ್ತ್ರದಲ್ಲಿ, ಎಷ್ಟು ಪ್ರತಿಯೊಂದು ಪುರಾಣಗಳಲ್ಲಿ ಅದರ ಬಗ್ಗೆ ವರ್ಣನೆ ನಾವು ನೋಡ್ತೀವಿ, ಅದರ ಮಹತ್ವ. ಯಾಕಂದರೆ ಅದು ಭಗವಂತನ ಚರಣದಿಂದ ಗಂಗೆಯ ಉತ್ಪತ್ತಿ ಬಗ್ಗೆ ನಮಗೆ ಗೊತ್ತಿದೆ ಅಲ್ಲ. ಸೊ ಭಗವಂತ ವಿಷ್ಣುವಿನ ಚರಣ ಪಾದೋದಕ ಅಂತ ಹೇಳ್ತೀವಿ ನಾವು. ಸೊ ಅದರ ಮಹತ್ವ ಅವರಿಗೆ ಗೊತ್ತಿಲ್ಲ. ಅದರಲ್ಲಿನೂ ಏನೋ ಟೂರಿಸಮ್ ಮಾಡೋದು, ಬರೀ ದುಡ್ಡಿನ ಕೇಂದ್ರ ಬಿಂದು ಹೀಗೆ. ಸೊ ಆದರೆ ಇದು ದುಡ್ಡಿನ ಅರ್ಥವ್ಯವಸ್ಥೆಯೇ ಏನು ಜನರನ್ನು ಹೆಚ್ಚು ಪಾಪಿಗಳನ್ನಾಗಿ ಮಾಡ್ತದೆ. ಜನರಲ್ಲಿ ಮೊದಲಿನ ಕಾಲದಲ್ಲಿ ದುಡ್ಡು ಇರಲಿಲ್ಲ, ದುಡ್ಡು ಇಲ್ಲದೇ ಜೀವನ ಮಾಡ್ತಿದ್ರು. ಯಾಕಂದರೆ ಅವರ ಜೀವನ ಏನು ಅರ್ಥವ್ಯವಸ್ಥೆ ಏನು ಕೇಂದ್ರ ಬಿಂದು ಭೂಮಿ ಮತ್ತು ಗೋಪಾಲನೆ ಇತ್ತು. ಇದರ ಅವಶ್ಯಕತೆ ಇರಲಿಲ್ಲ, ಇವೆಲ್ಲ ಅನಾವಶ್ಯಕ ವಸ್ತುಗಳು. ಸೊ ಯಾಕಂದರೆ ನಾವು ಅನಾವಶ್ಯಕ ವಸ್ತುಗಳನ್ನು ಉತ್ಪಾದನೆ ಮಾಡಿ ಅದನ್ನೆಲ್ಲ ಖರೀದಿ ಮಾಡೋದು, ಅದನ್ನು ಕೊಂಡ್ಕೊಳ್ಳೋದು, ಅದನ್ನು ಮಾರಾಟ ಮಾಡೋದು, ಇದಕ್ಕಾಗಿ ಏನು ಮಾಧ್ಯಮ ಬೇಕಾಗುತ್ತೆ. ಆವಾಗ ಮಾಧ್ಯಮ ಏನು ಈ ದುಡ್ಡು, ಕರೆನ್ಸಿ ಅಥವಾ ಬ್ಯಾಂಕಿಂಗ್. ಈಗ ಆನ್ಲೈನ್ ಎಲ್ಲ ಟ್ರಾನ್ಸಾಕ್ಷನ್ಸ್, ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್. ಸೊ ಈ ಬ್ಯಾಂಕಿಂಗ್ ಸಿಸ್ಟಮ್ ಬೇಕಾಗುತ್ತೆ. ಸೊ ಇದಕ್ಕೆ ದೊಡ್ಡ ಪ್ರಗತಿ ಹೆಸರು ಕೊಟ್ಟು ಜನರನ್ನು ಅಜ್ಞಾನದಲ್ಲಿ ಇಡೋದು, ಈ ಅಧೋಗತಿಯನ್ನು ಪ್ರಗತಿ ಅಂದ್ಕೊಳ್ಳೋದು. ಸೊ ಹೀಗೆ ಕ್ಷತ್ರಿಯನಾದವನು ಏನು ಮಾಡೋದು, ಇದರಲ್ಲಿ ತೊಡಗ್ತಾರೆ. ಮತ್ತು ವೈಶ್ಯನ ಕೆಲಸ ಏನು, ಕೃಷಿ ಗೋರಕ್ಷ ವಾಣಿಜ್ಯಂ ಅಂತ ಹೇಳಿದೆ. ವೈಶ್ಯನಾದವನು ಈಗ ಕೃಷಿ ಗೋರಕ್ಷೆ, ಎಲ್ಲರ ಕೃಷಿಯನ್ನು ಬಿಟ್ಟು ಎಲ್ಲರೂ ಪಟ್ಟಣಕ್ಕೆ ಬರ್ತಾಯಿದ್ದಾರೆ. ಯಾಕಂದರೆ ಈ ಇಂಡಸ್ಟ್ರಿಯಲ್ ಸೊಸೈಟಿ ನಡೆಸಲಿಕ್ಕೆ ಅದನ್ನು ನಾವು ಪ್ರಗತಿ ಅಂತೇಳಿ ಇಂಡಸ್ಟ್ರಿಯಲೈಜೇಷನ್, ಅದಕ್ಕಾಗಿ ಎಲ್ಲರನ್ನ ಸ್ಕೂಲ್ ಸಿಸ್ಟಮ್ ಮೂಲಕ ಹಳ್ಳಿ ಮಕ್ಕಳನ್ನು ಮಾಡೋದು, ಪಟ್ಟಣಕ್ಕೆ ಕರ್ಕೊಂಡು ಬರೋದು. ಸೊ ಅವರೆಲ್ಲರೂ ಕೃಷಿಯನ್ನು ಬಿಟ್ಟು ಗೋರಕ್ಷೆಯನ್ನು ಬಿಟ್ಟು ಎಲ್ಲರೂ ಪಟ್ಟಣಕ್ಕೆ ಬರ್ತಾರೆ. ಈಗ ತುಪ್ಪ ಎಲ್ಲಿಂದ ಬರುತ್ತೆ ಭಗವಂತನಿಗೆ ನೈವೇದ್ಯ ಮಾಡಲಿಕ್ಕೆ, ಲಡ್ಡು ಮಾಡಲಿಕ್ಕೆ ಎಲ್ಲಿಂದ ಬರೋದು ಅದು? ಇದು ಸಮಸ್ಯೆ, ಇದು ಪರಿಹಾರ ಆಗೋದಲ್ಲ ಇದು. ಯಾಕಂದರೆ ಇದು ವ್ಯವಸ್ಥೆನೇ ಸರಿ ಇಲ್ಲ, ಹೌದಲ್ಲ? ಸಾಮಾಜಿಕ ವ್ಯವಸ್ಥೆ, ಅರ್ಥವ್ಯವಸ್ಥೆನೇ. ಸೊ ಮುಂದೆ ಹೋಗಿನೂ ಇದು ಮುಂದೆ ನಡೆಯೋದಿಲ್ಲ ಇದೆಲ್ಲ. ಸೊ ಹೀಗೆ ಇದ್ರ ಬಗ್ಗೆ ಏನು ಪರಿಕಲ್ಪನೆ ಇಲ್ಲ ಅವರಿಗೆ. ಸೊ ಈ ಥರ, ಸೊ ಇದು ಧರ್ಮಸ್ಯ ಗ್ಲಾನಿ ಅಂತ ಹೇಳ್ತೀವಿ. ಇದನ್ನು ಭಗವದ್ಗೀತೆಯಲ್ಲಿ ಏನು ಹೇಳಿದ್ದು, ಧರ್ಮಸ್ಯ ಗ್ಲಾನಿ ಅಂತ ಹೇಳಿ. ಎನಿವೆ,
ಇದರ ನಾನು ಹೇಳಿದಾಗೆ ಆರಂಭದಲ್ಲಿ ನಾನು ಹೇಳಿದೆ, ಇದನ್ನು ನಾವು ಬೇರೆ ಬೇರೆ ದೃಷ್ಟಿಕೋನದಿಂದ ನಾವು ಇನ್ನೂ ವಿಸ್ತಾರವಾಗಿ ನಾವು ಇದನ್ನು ಚರ್ಚೆ ಮಾಡ್ಬೋದು. ಇದಕ್ಕೆ ಪರಿಹಾರ ಏನು? ಎಲ್ಲರೂ ಧಾರ್ಮಿಕರಾಗಬೇಕು, ಅದು ಪರಿಹಾರ. ಆದರೆ ನಮಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅಪಿಚೇತ್ ಸುಧರಾಚಾರೋ ಭಜತೆ ಮಾಂ ಅನನ್ಯ ಭಾಕ್ ಸಾಧುರೇವ ಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ ಅಂತೇಳಿ. ಅಪಿಚೇತ್ ಸುದುರಾಚಾರೋ, ಎಲ್ಲರೂ ದುರಾಚಾರಿಗಳಾಗಿರ್ತಾರೆ. ಅಂಥ ದುರಾಚಾರಿಗಳನ್ನು ಭಗವದ್ಭಕ್ತಿಯಲ್ಲಿ ತೊಡಗಿದಾಗ ಏನೋ ಅವರು ಸಾಧು ಅಂಥೇಳಿ ಅನ್ಕೋಬೇಕು ಅವರಿಗೆ. ಅಪಿಚೇತ್ ಸುದುರಾಚಾರೋ ಭಜತೆ ಮಾಂ ಅನನ್ಯ ಭಾಕ್, ನಾವು ಅನನ್ಯ ಭಕ್ತಿಯಲ್ಲಿ ತೊಡಗಿದಾಗ ಅನನ್ಯ ಭಕ್ತಿಯಲ್ಲಿ ತೊಡಗಿದಾಗ ಏನು ಸೊ ನಮ್ಮ ದುರಾಚಾರದಿಂದ ನಾವು ಏನು ಸಾಧು ವೃತ್ತಿಗೆ ಬರ್ತೀವಿ ನಾವು. ಅಪಿಚೇತ್ ಸುದುರಾಚಾರೋ ಭಜತೆ ಮಾಂ ಅನನ್ಯ ಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ. ಸೊ ಇದು ನಿಜವಾದ ಮಾರ್ಗ ಅಂಥೇಳಿ. ಅದಾದ ನಂತರ ಮುಂದಿನ ಶ್ಲೋಕದಲ್ಲಿ, ಇದು 9ನೇ ಅಧ್ಯಾಯದ 30ನೇ ಶ್ಲೋಕ, ಆಮೇಲೆ 31ನೇ ಶ್ಲೋಕದಲ್ಲಿ ಯಾರು ಈ ಅನನ್ಯ ಭಕ್ತಿಯಲ್ಲಿ ತೊಡಗಿರ್ತಾರಲ್ಲ ಅವರು ಶೀಘ್ರವಾಗಿ ಧರ್ಮಾತ್ಮರಾಗ್ತಾರಂತೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಾಶ್ವತ ಶಾಂತಿ ನಿಗಚ್ಚತಿ ಕೌಂತೆಯ ಪ್ರತಿಜಾನೇಹಿ ನಮೇ ಭಕ್ತ ಪ್ರಣಶ್ಯತಿ ಅಂಥೇಳಿ ಕೃಷ್ಣ ಹೇಳ್ತಾನೆ. ಕ್ಷಿಪ್ರಂ ಭವತಿ, ಕ್ಷಿಪ್ರಂ ಅಂದರೆ ಅತಿ ಶೀಘ್ರವಾಗಿ ಅವನು ಧರ್ಮಾತ್ಮನಾಗ್ತಾನೆ. ಸೊ ಆ್ಯಕ್ಚುಲಿ ನಾವು ನೋಡಿದರೆ ನಾವು ಪುರುಷಾರ್ಥಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಧರ್ಮ ಅರ್ಥ ಕಾಮ ಮೋಕ್ಷ, ಅದಾದ ನಂತರ ಭಕ್ತಿ ಅಂತ ಹೇಳ್ತಾ ಇದ್ದೆ ನಾನು. ಯಾಕಂದರೆ ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಿದೆ, 18ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಅದನ್ನು ಏನಂತ ಹೇಳಿದೆ? ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಯ ಸರ್ವೇಷು ಭೂತೇಷು ಮದ್ಭಕ್ತಿ ಲಭತೆ ಪರಾಂ. ನನ್ನ ಪರಾಭಕ್ತಿ, ಶುದ್ಧ ಭಕ್ತಿಯನ್ನು ಯಾರು ಪಡಿತಾರೆ? ಲಭತೆ ಪರಾ ಭಕ್ತಿಂ ಪರಾಂ ಅಂತ ಹೇಳಿದೆ. ಯಾರು ಬ್ರಹ್ಮಭೂತ ಅವಸ್ಥೆಯನ್ನು ಪಡೆದಿರ್ತಾರೆ. ಬ್ರಹ್ಮಭೂತ ಅವಸ್ಥೆ ಅಂದ್ರೇನು? ಬ್ರಹ್ಮ ಅಂದ್ರೇನು? ಆಧ್ಯಾತ್ಮಿಕ ಅವಸ್ಥೆಯನ್ನು. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ. ಯಾರು ಅವನು ಪ್ರಸನ್ನನಾತ್ಮ ಆಗಿದ್ದಾನೆ, ಅವನಿಗೆ ಯಾವುದೇ ಆಸೆ ಆಕಾಂಕ್ಷೆಗಳೆಲ್ಲ ಪ್ರಸನ್ನ. ನ ಶೋಚತಿ ನ ಕಾಂಕ್ಷತಿ. ನ ಕಾಂಕ್ಷತಿ ಅಂದರೆ ಏನು? ಅವನಿಗೆ ಆಸೆ ಆಕಾಂಕ್ಷೆಗಳಿರಲ್ಲ. ನ ಶೋಚತಿ, ಅವನಿಗೆ ಯಾವುದೇ ಶೋಕಗಳಿರಲ್ಲ. ನಾನೇನೋ ಕಳ್ಕೊಂಡೆ ಅಂಥೇಳಿ ಅನ್ನೋದು ಶೋಕ ಇರಲ್ಲ. ನಾನೇನೋ ಪಡಿಬೇಕನ್ನುವ ಆಕಾಂಕ್ಷೆನೂ ಇರಲ್ಲ. ನ ಶೋಚತಿ ನ ಕಾಂಕ್ಷೆ. ಅದಕ್ಕೋಸ್ಕರ ಅವನು ಪ್ರಸನ್ನನಾತ್ಮ ಆಗಿರ್ತಾನೆ. ನಾವು ಪ್ರಸನ್ನಾತ್ಮ ಆಗಬೇಕಂದ್ರೆ ಏನು? ಸುಖ ಶಾಂತಿ ಬಗ್ಗೆ ಜನರಿಗೆ ಎಲ್ರಿಗೂ ಮನಃಶಾಂತಿ ಬೇಕು ಅಂತ. ಆದರೆ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಳ್ಳೋದು ಮತ್ತು ನಾವು ಕಳ್ಕೊಂಡಿದ್ದಕ್ಕೆ ಶೋಕ ಪಡೋದರಿಂದ ಮನಸ್ಸಿನ ಶಾಂತಿ ಯಾವಾಗ ಆಗತ್ತೆ? ಸೊ ಇದು ಬ್ರಹ್ಮಭೂತ ಅವಸ್ಥೆ, ಬ್ರಹ್ಮ ಅವಸ್ಥೆ, ಅಥವಾ ಅದಕ್ಕೆ ಆಧ್ಯಾತ್ಮಿಕ ಅವಸ್ಥೆ ಅಂತ ಹೇಳ್ತಾರೆ. ಇದು ಮೋಕ್ಷ, ಇದಕ್ಕೆ ಮೋಕ್ಷ ಅನ್ನೋದು. ಅದಕ್ಕೆ ನಾನು ಹೇಳಿದೆ, ಧರ್ಮ ಅರ್ಥ ಕಾಮ ಮೋಕ್ಷ ಪಡೆದಾಗ, ಮೋಕ್ಷ ಹೊಂದಿದಾಗ ಆವಾಗ ನಿಜವಾದ ಭಕ್ತಿ, ಪರಾಭಕ್ತಿ, ಉತ್ಕೃಷ್ಟವಾದ ಭಕ್ತಿ, ಉತ್ತಮ ಭಕ್ತಿ ಅಂಥೇಳಿ ನಾವಿಲ್ಲಿ ಚರ್ಚೆ ಮಾಡಿದ್ದೀವಿ ಎಷ್ಟೋ ವಾರಗಳು. ಇದನ್ನು ಶುದ್ಧ ಭಕ್ತಿ, ಶುದ್ಧ ಭಕ್ತಿ ಮತ್ತು ಉತ್ತಮ ಭಕ್ತಿ ಅಂದರೆ ಏನು ಅಂಥೇಳಿ ಅದನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ. ಮದ್ಭಕ್ತಿ ಲಭತೆ ಪರ. ಸೊ ಭಕ್ತಿಯ ಉದ್ದೇಶ ಧರ್ಮಾತ್ಮ ಆಗೋದಲ್ಲ. ಧರ್ಮ ಅದು ಆರಂಭಿಕ ಹಂತ. ಅದು ಧರ್ಮ ಅರ್ಥ ಕಾಮ ಮೋಕ್ಷ ಅಂಥೇಳಿ, ಆಮೇಲೆ ಭಕ್ತಿ. ಧರ್ಮದ ಸರ್ವೋತ್ಕೃಷ್ಟ ಏನು, ಸರ್ವೋಚ್ಚ ಅಥವಾ ಸರ್ವೋತ್ಕೃಷ್ಟ ಹಂತ ಏನು? ಅದು ಭಕ್ತಿ, ಭಗವದ್ಭಕ್ತಿ. ಈ ಶ್ಲೋಕದ ಅನುಸಾರ ಇದು 18ನೇ ಅಧ್ಯಾಯದ ಭಗವದ್ಗೀತೆ 18ನೇ ಅಧ್ಯಾಯದ 54ನೇ ಶ್ಲೋಕ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ. ಇದನ್ನು ನಮ್ಮ ರೂಪ ಗೋಸ್ವಾಮಿಗಳು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ
ಶುದ್ಧ ಭಕ್ತಿಯನ್ನು ಪಡೆಯುವ ಅರ್ಹತೆ ಏನು, ಯೋಗ್ಯತೆ ಏನು ಅಂಥೇಳಿ ಆವಾಗ ಈ ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ ಅವರು ಗೀತೆಯಿಂದ. ಸೊ ಇಲ್ಲಿ ಆದರೆ 9ನೇ ಅಧ್ಯಾಯದಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಯಾರು ನನ್ನ ಅನನ್ಯ ಭಕ್ತಿಯಲ್ಲಿ ತೊಡಗ್ತಾರೆ ಅವರು ಧರ್ಮಾತ್ಮರಾಗ್ತಾರೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಕಾಂಟೆಕ್ಸ್ಟ್ ನೋಡ್ಬೇಕು ನಾವು. ಅಪಿಚೇತ್ ಸುದುರಾಚಾರೋ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಗ್ ವ್ಯವಸ್ಥಿತೋ ಹಿ ಸಹ ಅಂಥೇಳಿ. ಯಾರು ದುರಾಚಾರಿಗಳಾಗಿರ್ತಾರಲ್ಲ ಅವರಿಗೆ ಧರ್ಮಾತ್ಮರನ್ನಾಗಿ ಮಾಡಲಿಕ್ಕೆ ಏನು ಉಪಾಯ ಏನು ಅಂಥೇಳಿ ಕೇಳಿದಾಗ ಅವರು ಏನು ಮಾಡಬೇಕು, ಅನನ್ಯ ಭಕ್ತಿಯಲ್ಲಿ ತೊಡಗಬೇಕು. ಅವಾಗೇನು ಅದೊಂದು ಸೈಡ್ ಪ್ರಾಡಕ್ಟ್, ಅದು ಶುದ್ಧ ಭಕ್ತಿಯ ಅನನ್ಯ ಭಕ್ತಿಯ ಒಂದು ಸೈಡ್ ಪ್ರಾಡಕ್ಟ್ ಏನು ಅಂದರೆ ಅದು ನಾವು ಧರ್ಮಾತ್ಮರಾಗಿಬಿಡ್ತೀವಿ. ಅದಕ್ಕೆ ಸಮಾಜದಲ್ಲಿ ಎಲ್ಲರನ್ನ ನಾವೇನು ಮಾಡಬೇಕು, ನಾವು ಈ ಸಮಾಜವನ್ನು ಈಗ ಧರ್ಮಸ್ಯ ಗ್ಲಾನಿ ಆಗಿದೆ, ಎಲ್ಲರೂ ದುರಾಚಾರಿಗಳಾಗಿದ್ದಾರೆ. ಅದಕ್ಕೆ ಏನು ಮಾಡಬೇಕು, ಎಲ್ಲರನ್ನ ಭಗವದ್ ಭಕ್ತಿಯಲ್ಲಿ ತೊಡಗಿಸ್ಬೇಕು. ಆವಾಗ ಅವರಲ್ಲಿ ಧಾರ್ಮಿಕ ಭಾವನೆ ಬರುತ್ತೆ. ಒಂದೊಂದು ಬಾರಿ ನಾವು ಭಕ್ತಿಯಲ್ಲಿ ತೊಡಗ್ತೀವಿ, ಆದರೆ ಇನ್ನೂ ಧರ್ಮಾತ್ಮರಾಗಿರಲಿಲ್ಲ ಅಂದರೆ ಏನು, ಅದರ ಅರ್ಥ ನಮ್ಮ ಭಕ್ತಿಯಲ್ಲಿ ಏನೋ ನ್ಯೂನ್ಯತೆ ಇದೆ ಅಂಥೇಳಿ ಅನ್ಕೋಬೇಕು. ಯಾಕಂದರೆ ಯಾರು ಅನನ್ಯ ಭಕ್ತಿಯಲ್ಲಿ ತೊಡಗುತ್ತಾರೆ ಅವರು ಶೀಘ್ರವಾಗಿ ಧರ್ಮಾತ್ಮರಾಗ್ತಾರೆ. ಮತ್ತು ಧರ್ಮದ 4 ಸ್ತಂಭಗಳು ಯಾವುದು? ತಪಸ್ಸು, ದಯೆ, ಸತ್ಯ ಮತ್ತು ಶುದ್ಧತೆ. ಇವು 4 ಧರ್ಮದ ಸ್ತಂಭಗಳು. ಈ 4 ಧರ್ಮದ ಸ್ತಂಭಗಳ ಅವನತಿ ಹೇಗಾಗತ್ತೆ? ಧರ್ಮಸ್ಯ ಗ್ಲಾನಿಯ ಅರ್ಥ ನಾವು ಮಾಂಸ ಭಕ್ಷಣ ಮಾಡಿದಾಗ ದಯೆ ಹೋಗಿಬಿಡುತ್ತೆ. ಯಾಕಂದರೆ ಪ್ರಾಣಿಗಳನ್ನು ಕೊಂದು ತಿನ್ನೋದು, ದಯೆ ಅನ್ನೋದು ಹೋಗಿಬಿಡುತ್ತೆ. ಹೌದಲ್ಲ? ಈಗೆಲ್ಲ ಈ ಸ್ಲಾಟರ್ ಹೌಸ್ ಕಸಾಯಿಖಾನೆಗಳನ್ನು ನಡೆಸ್ತಾರೆ. ಹೌದಾ? ದೊಡ್ಡ ಗೌರ್ಮೆಂಟ್ ಅದಕ್ಕೇನೋ ಲೈಸೆನ್ಸ್ ಕೊಡುತ್ತೆ. ಅದಕ್ಕೆ ಲೈಸೆನ್ಸ್ ಕೊಟ್ಟು ಕಸಾಯಿಖಾನೆಗಳನ್ನು ನಡೆಸ್ತಾರೆ. ಇಷ್ಟು ಪಾಪಿ ಸಮಾಜ, ದಯೆ ಅನ್ನೋದೇ ಇಲ್ಲ. ಸೊ ಯಾಕಂದರೆ ರಾಕ್ಷಸರು ಏನು ಮಾಡ್ತಾರೆ, ಈಗ ಸರ್ಕಾರ ನಡೆಸ್ತಾರಲ್ಲ, ಅದಕ್ಕೋಸ್ಕರ ದಯೆ ಅನ್ನೋದು ಏನೂ ಇಲ್ಲ. ಈ ಎಲ್ಲ ಶಬ್ದಗಳು ತುಂಬ ಕಟುವಾಗಿ ನನಗೆ ಯಾರ ಪ್ರತಿನೂ ಏನು ದ್ವೇಷ ಇಲ್ಲ, ಆದರೆ ಇದನ್ನು ವಿಶ್ಲೇಷಣೆ, ಶಾಸ್ತ್ರದ ಆಧಾರದ ಮೇಲೇನೋ ವಿಶ್ಲೇಷಣೆ ಮಾಡಬೇಕಷ್ಟೇ. ಸೊ ಹೀಗೆ ಯಾರಿಗೆ ದಯೆ ಅನ್ನೋದು ಯಾರಿಗೆ ಇರಲ್ಲ, ಅವರು ಈ ಥರ ಏನು ಮಾಡ್ತಾರೆ, ಕಸಾಯಿಖಾನೆಗಳನ್ನು ನಡೆಸ್ತಾರೆ. ಸೊ ಜನರಲ್ಲಿ ದುಡ್ಡಿದೆ, ಕರೆನ್ಸಿ, ನೋಟು, ಸ್ಯಾಲ್ರಿ ಅಂಥೇಳಿ ಎಲ್ರಿಗೂ ದುಡ್ಡು, ಕರೆನ್ಸಿ, ಬ್ಯಾಂಕಿಂಗ್ ಸಿಸ್ಟಮ್ದಿಂದ ಏನು ಮಾಡೋದು, ಜನರಿಗೆ ಈ ಥರ ಅವಕಾಶ ಮಾಡಿಕೊಡೋದು. ಸೊ ಜನರು ಇದನ್ನು ಖರೀದಿ ಮಾಡಿ ತಿಂತಾರೆ. ಆಮೇಲೇನು, ಸೊ ದಯೆ ಅನ್ನೋದು ಇರಲ್ಲ. ಅದಾದ ನಂತರ ಈಗ ಇವೆಲ್ಲ ಕೊಬ್ಬು ಮಿಶ್ರಣ ಮಾಡ್ತಾ ಇದ್ದಾರೆ ಅಂಥೇಳಿ, ಇದೆಲ್ಲ ಎಲ್ಲಿಂದ ಬರುತ್ತೆ? ಕಸಾಯಿಖಾನೆಗಳಿಂದನೇ ಬರುತ್ತೆ. ಇಷ್ಟೊಂದು ಕಸಾಯಿಖಾನೆಗಳನ್ನು ನಡೆಸೋದು ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ, ಈಗ ತೆಲಂಗಾಣ, ಮೊದಲಾದ ಆಂಧ್ರ ಪ್ರದೇಶ ಅಂತಿತ್ತು, ಹೈದರಾಬಾದ್ ಹತ್ರ ಒಂದು ದೊಡ್ಡ, ಈ ಭಾರತದಲ್ಲೇ ದೊಡ್ಡ ಕಸಾಯಿಖಾನೆ, ಅದರ ಹೆಸರೇ ವೆಂಕಟೇಶ್ವರ ಕಸಾಯಿಖಾನೆ. ಅದನ್ನು ನಡೆಸೋನು ಹಿಂದೂ ಅವನು. ಇನ್ನು ಕ್ರಿಶ್ಚಿಯನ್ ಮುಸ್ಲಿಮರಿಗೆ ಬ್ಲೇಮ್ ಮಾಡಿ ಏನು ಕೆಲಸ? ಹೌದಲ್ಲ? 2013 ರೆಡ್, ಈಗ ಗ್ರೀನ್ ರೆವಲ್ಯೂಷನ್, ಅದಾದ ನಂತರ ವೈಟ್ ರೆವಲ್ಯೂಷನ್, ಏನೇನು ಬ್ಲೂ ರೆವಲ್ಯೂಷನ್, ಇದನ್ನೆಲ್ಲ ಮಾಡಿ ಕೊನೆಗೆ ರೆಡ್ ರೆವಲ್ಯೂಷನ್, ಕೆಂಪು ಕ್ರಾಂತಿ. ಸೋನಿಯಾ ಗಾಂಧಿಯ ಕಾಂಟ್ರಿಬ್ಯೂಷನ್, ಕಾಂಗ್ರೆಸ್ ಗೌರ್ಮೆಂಟನ್ನು ಮೀಟ್ ಪ್ರೊಡಕ್ಷನ್ ಹೆಚ್ಚಿಗೆ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡೋದು. ಇಂಡಿಯಾ ಈಸ್ ಅ ಸೆಕೆಂಡ್ ಹೈಯೆಸ್ಟ್ ಬೀಫ್ ಸೆಕೆಂಡ್ ಅಥವಾ ಥರ್ಡ್, ನನಗೀಗ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿಲ್ಲ, ಅದು ಮೇಲೆ ಕೆಳಗಡೆ ಆಗ್ಬೋದು ಅದು. ಸೊ ಬೀಫ್ ಎಕ್ಸ್ಪೋರ್ಟರ್.
ಇದು ಧರ್ಮದ ಭೂಮಿನೋ ಅಥವಾ ಇದು ಯಾವ ಭೂಮಿ ಇದು? ವಿಶೇಷವಾಗಿ ಹಸುಗಳನ್ನು ಹತ್ಯೆ ಮಾಡೋದು ಈ ದೇಶದಲ್ಲಿ ಅದು 100 ವರ್ಷಗಳ ಹಿಂದೆ ಕಲ್ಪನೆಯೂ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಎನಿವೆ ಇದೆಲ್ಲ ದಯೆ ಅನ್ನೋದಿಲ್ಲ. ಆಮೇಲೆ ಎಲ್ಲರೂ ಏನು ಮಾದಕ ದ್ರವ್ಯಗಳ ಸೇವನೆಯಿಂದ ನಮಗೆ ಸತ್ಯತೆ ಅನ್ನೋದು ಹೋಗಿಬಿಡುತ್ತೆ. ಜೂಜಾಟದಿಂದ ಸತ್ಯತೆ ಹೋಗಿಬಿಡುತ್ತೆ. ಮತ್ತು ಇಲ್ಲಿಸಿಟ್ ಸೆಕ್ಸ್ ಮತ್ತು ವ್ಯಭಿಚಾರದಿಂದ ಶುದ್ಧತೆ ಎಲ್ಲ ನಾಶ ಆಗಿಬಿಡುತ್ತೆ. ಮತ್ತು ಈ ಮಾದಕ ದ್ರವ್ಯಗಳಿಂದ ತಪಸ್ಸು ನಾಶ ಆಗುತ್ತೆ. ಆಸ್ಟೆರಿಟಿ, ಕ್ಲೀನಿನೆಸ್, ಕಂಪ್ಯಾಷನ್ ಆ್ಯಂಡ್ ಟ್ರೂತ್ಫುಲ್ನೆಸ್. ಸೊ ಇದು 4 ಸ್ತಂಭಗಳು ಧರ್ಮದ. ಸೊ ಎಲ್ಲರೂ ಈ ಧರ್ಮಾತ್ಮ ಆಗೋದಂದ್ರೇನು, ಆರಂಭದಲ್ಲಿ ಅಟ್ಲೀಸ್ಟ್ ಇವನ್ನ ಪಾಲನೆ ಮಾಡೋದು. ಸೊ ಇದನ್ನು ಮಾಡಲಿಕ್ಕೂ ನಮಗೆ ಶಕ್ತಿ ಇರಲ್ಲ, ನಮಗೆ ಅಷ್ಟೊಂದು ಆಧ್ಯಾತ್ಮಿಕ ಶಕ್ತಿ ಇರಲ್ಲ. ಅದಕ್ಕೋಸ್ಕರ ನಾವು ಭಗವದ್ ಭಕ್ತಿಯಲ್ಲಿ ತೊಡಗಬೇಕು. ವಿಶೇಷವಾಗಿ ಈಗಿನ ಕಾಲದಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲ ಭಕ್ತಿಯ ಅಂಗಾಂಗಗಳಲ್ಲಿ, ಅನನ್ಯ ಭಕ್ತಿ, ಶುದ್ಧ ಭಕ್ತಿಯ ಅಂಗಾಂಗಗಳಲ್ಲಿ ಈ ಕೀರ್ತನೆ, ನಾಮ ಕೀರ್ತನೆ ಇದು ಅತಿ ಮುಖ್ಯವಾದದ್ದು ಅಂಥೇಳಿ. ಕಲೇರ್ದೋಷ ನಿಧೇ ರಾಜನ್ ನಾಸ್ತೆ ಏಕೋ ಮಹಾನ್ ಗುಣ ಕೀರ್ತನ ದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ರಜೇತ್ ಅಂತ ಹೇಳಿ. ಕಲೇರ್ದೋಷ ನಿಧೇ ರಾಜನ್ ಅಂದರೆ ಕಲಿಯುಗ ಏನು ದೋಷಗಳ ನಿಧಿ ಅಂಥೇಳಿ. ಈಗ ದೇವರಿಗೇನೋ ನೈವೇದ್ಯ ಮಾಡುವಾಗ ಎಷ್ಟೊಂದು ದೋಷ ಆಗಿರ್ಬೇಕು ಕಲ್ಪನೆ ಮಾಡಿ. ಹೊರಗಡೆ ಅಂತೂ ಕಲಬರಕೆ ನಡೀತಾನೆ ಇದೆ, ಆದರೆ ಅಷ್ಟು ಮುಖ್ಯ ಕೇಂದ್ರದಲ್ಲಿ ಏನು ನಮ್ಮ ಆಧ್ಯಾತ್ಮಿಕ ಮುಖ್ಯ ಕೇಂದ್ರದಲ್ಲಿ, ಧಾರ್ಮಿಕ ಮುಖ್ಯ ಕೇಂದ್ರದಲ್ಲಿ ಇಷ್ಟೊಂದು ಆಗಬೇಕಂದ್ರೆ ಏನು ನಾವು ಎಷ್ಟೊಂದು ಕೆಳಗಡೆ ಹೋಗಿದ್ದೀವಿ ಅಂಥೇಳಿ ನೋಡ್ಬೋದು. ಇದಕ್ಕೇನ ದೋಷ ನಿಧಿ ಅಂತ ಹೇಳ್ತಾರೆ, ಕಲಿಯುಗ ಕಲೆಯರ್ ದೋಷ ನಿಧಿ ಅಂತ ಹೇಳಿ. ಸೊ ನಾವು ಹರೇ ಕೃಷ್ಣ ಮಂತ್ರ ಮಾಡಬೇಕು. ಅದರ ಜೊತೆ ಆದಷ್ಟು ನಾವು ಧರ್ಮ ಆಚರಣೆಯನ್ನು ಮಾಡಬೇಕು, ಧರ್ಮದ ಪಾಲನೆಯನ್ನು ಮಾಡಬೇಕು ಎಷ್ಟಾದಷ್ಟು. ಆದರೆ ನಿಜವಾಗಿ ನಾವು ಹರೇ ಕೃಷ್ಣ ಮಂತ್ರ ಮಾಡಿದರೆ ಏನು, ನಾವು ಆಟೋಮೆಟಿಕ್ಕಾಗಿ ಧರ್ಮಾತ್ಮರಾಗಬೇಕು, ಹೌದಲ್ಲ? ಸೊ ಆ ವೈಶ್ಯ ಕರ್ಮ ಬಗ್ಗೆ ನಾನು ಒಂದೇ ಕೃಷಿ ಬಿಟ್ಟು ಪಟ್ಟಣಕ್ಕೆ ಬರೋದು. ಮತ್ತು ವಾಣಿಜ್ಯದಲ್ಲಿ ಏನು, ಬಿಸ್ನೆಸ್ನಲ್ಲಿ ಏನು ಗ್ಲಾನಿ, ಧರ್ಮಸ್ಯ ಗ್ಲಾನಿ, ಅದರ ಬಗ್ಗೆ ನಾನು ಹೇಳೋದು ಮರ್ತಾಯಿದ್ದೆ. ಇದು ಅನಾವಶ್ಯಕ ಉತ್ಪಾದನೆಗಳನ್ನು ಮಾಡಿ ಅವನ್ನ ಅಡ್ವರ್ಟೈಸ್ ಮಾಡಿ ಏನು ಮಾಡೋದು, ಮಾರಾಟ ಮಾಡೋದು, ಬರೀ ದುಡ್ಡು ಮಾಡೋದ್ರಲ್ಲೇ ತೊಡಗೋದು. ಇದೆಲ್ಲ ಬ್ಲ್ಯಾಕ್ ಮಾರ್ಕೆಟಿಂಗು, ಹೋರ್ಡಿಂಗು, ಏನೇನೆಲ್ಲ ಸಮಸ್ಯೆಗಳಿರುತ್ತಲ್ಲ. ಸೊ ಈ ಥರ ಅಥವಾ ಕಲಬೆರಕೆ ಮಾಡಿ ಅದನ್ನು ಮಾರಾಟ ಮಾಡೋದು. ಸೊ ಮತ್ತು ಇದರ ಆಧಾರಭೂತ ಇನ್ನೂ ನಾನು ಬೇರೆ ನಾನು ಚರ್ಚೆ ಮಾಡ್ತಾಯಿದ್ದೆ. ನಾನೇನು ಹೇಳಿದೆ, ಇದಕ್ಕೆ ಹಲವಾರು ಕಾರಣ, ಸಮಸ್ಯೆ ತುಂಬ ಆಳವಾಗಿದೆ ಇದು ಅಂಥೇಳಿ. ಒಂದು ದೃಷ್ಟಿಕೋನ ಹೇಗೆ ಈಗಿನ ಸಮಾಜ ದುಡ್ಡಿನ ಗ್ರೀಡ್ ಫಾರ್ ಮನಿ. ಮೊದಲಿನ ಕಾಲದಲ್ಲಿ ಸಮಾಜ ಹೇಗೆ ನಡೀತಿತ್ತು, ಧರ್ಮದ ಆಧಾರದ ಮೇಲೆ, ನನ್ನ ಧರ್ಮ ನನ್ನ ಕರ್ತವ್ಯ ಅಂಥೇಳಿ ಎಲ್ಲರಿಗೂ ಆ ಥರ ಕರ್ತವ್ಯ ಭಾವನೆ ಇರ್ತಿತ್ತು. ನಾವು ಅದನ್ನು ನೋಡ್ತಿದ್ದೀವಿ ಸಾಮಾನ್ಯ ಜನರ ಸಂಭಾಷಣೆಗಳಲ್ಲಿ. ಏನು ಇದು ನನ್ನ ಧರ್ಮ ನನ್ನ ಕರ್ತವ್ಯ ಅನ್ನೋ ಭಾವನೆ ಇರ್ತಿತ್ತು, ಹೌದಲ್ಲ? ಈಗಿನ ಕಾಲದಲ್ಲಿ ಏನದು ಗ್ರೀಡ್ ಫಾರ್ ಮನಿ, ಎಲ್ಲ ಕೇಂದ್ರ ಬಿಂದು ಏನು ದುಡ್ಡಿಗಾಗಿ ಲೋಭ, ದುಡ್ಡಿನ ಲೋಭದ ಆಧಾರದ ಮೇಲೆ ಸಮಾಜ ನಡೀತು. ಆವಾಗ ನಮಗೆ ಈ ಧಾರ್ಮಿಕ ಪರಿಕಲ್ಪನೆಯೇ ಇರಲ್ಲ, ಹೌದಲ್ಲ? ಎನಿವೆ, ಸೊ ನಾವು ಇದನ್ನು ಬೇರೆ ದೃಷ್ಟಿಕೋನದಲ್ಲಿ ನಾವೇನು ಮಾಡ್ಬೋದು, ಆಧ್ಯಾತ್ಮಿಕ, ಧಾರ್ಮಿಕ, ಅರ್ಥವ್ಯವಸ್ಥೆಯ ದೃಷ್ಟಿಕೋನದಲ್ಲಿ ಇದನ್ನೆಲ್ಲ ನಾವು ನೋಡ್ಕೋಬೋದು, ಇದನ್ನು ಚರ್ಚೆ ಮಾಡ್ಬೋದು. ಮುಂದೆ ಹೋಗಿ ನೋಡೋಣ.
ಭಗವಂತನ ಪ್ರೇರಣೆಯಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಏನಾದರೂ ಪ್ರಶ್ನೆ ಇದೆಯಾ ಇದ್ರ ಬಗ್ಗೆ? तिरुपति का अभी वो लोग बंद ही किया है। अभी वो लोग कुछ करने वाले, कुछ धार्मिक कार्य करने वाले शुद्ध करने के लिए। वैसे सब कुछ अभी हम लोग हर रोज जो खाते रहते हैं उसमें भी सब मिक्स रहता है ना, क्योंकि हम लोगों ने छोड़ दिया सब, धर्म छोड़ दिया। समस्या हम लोगों का ही है वो, है ना। हम लोग गौ पालन नहीं करते हैं, घी कहाँ से आएगा, शुद्ध घी कहाँ से आएगा, है ना। हमारे भगवान गोपाल है ना, गोपाल हमारे भगवान, उन्होंने आके फैक्ट्री इंडस्ट्री बड़ा शहर नहीं बनाया उन्होंने, है ना। वो आके हमें क्या सिखाया उन्होंने, उनका अवतार का उद्देश्य हमें धर्म को पालन कैसे करना चाहिए वो सिखाना था, है ना। लेकिन हम लोग उनके भक्त होने के बाद भी ये सब नहीं करते हम लोग, है ना। हम लोगों को मंथली सैलरी आएगा, हम लोग वो सैलरी से हम लोग अच्छा खरीद के हम लोग खाएंगे ऐसे सोचते हैं हम लोग, लेकिन कभी शुद्ध नहीं होगा वो। इसलिए हम लोग कभी कभी जप करने के बाद भी हमारा मन शुद्ध नहीं होता है ना, क्योंकि हम लोग धर्म को पालन नहीं करना चाहते। और कुछ? मेरे घर में एक मेहमान आए थे, उन्होंने बताया कि वो भागवतम में लिखा है कि पहले हरे राम 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 हरे हरे था, लेकिन इसको बारे में पहले कृष्णा को ले लिए। एक्चुअली वो सब देखने की ज़रूरत नहीं है। नाम कीर्तन करने के लिए कोई नियम नहीं होता। आप हरे राम पहले बोलो, हरे कृष्ण पहले बोलो। अभी बोलते बोलते हरे राम भी पहले आ जाता है। नहीं, वो भागवत में नहीं आता है, वो उसको पता ही नहीं है कहाँ पर आता है, वो बोल रहा है ऐसे ही। वो एक्चुअली हरे कृष्ण मंत्र वो खली संतरण उपनिषद में है, वो खली संतरण उपनिषद में आता है, भागवत में नहीं आता। भागवत में ऐसे हरे नामानु कीर्तनम, हरि नाम के बारे में, महिमा के बारे में बताया गया। जो मंत्र जो है वो खली संतरण उपनिषद में है। वो मूल पाठ मुझे भी पता नहीं क्या है करके, कोई आचार्य इसके बारे में विश्लेषण नहीं करते हैं ऐसा, क्योंकि बता देते थे हमारे आचार्य ऐसे हम लोगों ने बदला है करके। ऐसे बदलने की क्यों ज़रूरत है उसको, है ना। और नाम करने के लिए कोई नियम की ज़रूरत नहीं, पहले करने के लिए बोलो कैसे तो करो। उस व्यक्ति को हरे राम से ही शुरू करो बोलने के लिए। वो क्या बोल रहे थे, वो नाम नहीं करना चाहिए बोल रहे थे, वो मंत्र नहीं बोलने चल रहे। भागवतम में कहाँ है, आप दिखाने के लिए बोले उनको पता भी नहीं है शास्त्र, कौन सा शास्त्र में क्या है वो भी पता नहीं है। भागवत में नाम करने की महिमा बताया गया है, लेकिन जो मंत्र जो है मूल वह खली संतरण उपनिषद में है वो। तो अभी खली संतरण उपनिषद का वो अभी एक्चुअली हमारे संप्रदाय में उसके ऊपर कोई टीका नहीं लिखा है, उसके ऊपर वो मूल पाठ देखना चाहिए, ओल्ड मैन्युस्क्रिप्ट्स, उसको संशोधन करना है तो कर सकते हैं, लेकिन नाम करने के लिए कोई नियम नहीं है। नाम अकारी बहुधा निज सर्वशक्ति तत्रार्पित नियमित स्मरणे न कालहाद। एक्चुअली ये समस्या क्या है बताता हूँ मैं। जो वेदों में बताया गया है उसको बदलना नहीं चाहिए। वेद में जो बताया गया, वेदों का श्लोकों को नहीं बदलना चाहिए। तो वेद मंत्रों को बदलना नहीं चाहिए। तो
लेकिन भगवान का नाम जो है या ये वैदिक नियमों से भी ऊपर जाता है, चलो ऊपर है वो, क्योंकि अभिन्नत्व नाम नामिन, नाम तत्व क्या है, नाम कौन है, वो भगवान ही है, स्वयं भगवान ही है। तो उनको कोई वैदिक नियमों का अन्वय नहीं होता है, लागू नहीं होता है। जैसे अभी कोई गायत्री मंत्र है, गायत्री मंत्र को एक पर्टिकुलर टाइम में ही संध्या वंदना बोलते हैं हम लोग, है ना, पर्टिकुलर टाइम में ही उसको क्या करना चाहिए, करना चाहिए। और उसके लिए उपनयन का वो जो संस्कार होता है, दीक्षा होता है और कौन उसको योग्य है, ये बहुत सारे नियम आ जाते हैं। लेकिन नाम के लिए पूर्ण शुद्धो नित्य मुक्तो अभिन्नत्वम नाम नामिनः, अभिन्नत्वम नाम, नामी और नाम में कोई अंतर नहीं है। और पूर्ण शुद्धो नित्य मुक्तो अभिन्नत्वम, पूर्ण शुद्ध, वो पूर्ण है वो या पूर्ण शुद्ध है, नित्य मुक्त है, इसलिए कोई भी नियम लागू नहीं होते उसके लिए। इसलिए हर सब लोग नाम कर सकते हैं, नाम जप कर सकते हैं, कौन सा भी टाइम पर आप क्या कर सकते हैं, नाम जप कर सकते हैं। इसलिए चैतन्य महाप्रभु ने क्या बताया, नाम नाम अकारी बहुधा निज सर्वशक्ति तत्रार्पित नियमित स्मरणेन कालः, कोई नियम और काल का पाबंदी नहीं है इसमें नाम जप करने के लिए। तो जब हम लोग नियम और काल का पाबंदी लगाते हैं तो भगवान क्या हो जाते हैं, वो नियम के अंदर आ जाते हैं। इसको कर्मवाद कहते हैं। ये कर्मवादी लोग, कर्म मीमांसक लोग ऐसे सोचते हैं वो लोग। तो वो सब नियम को सोचने की ज़रूरत नहीं है उसको, नाम जप, नाम संकीर्तन करने के लिए। और कलियुग में नाम संकीर्तन ही बताया गया, अन्य कोई मंत्र की ज़रूरत नहीं है। ये मंत्र तो चैतन्य महाप्रभु ने दिया है? नहीं, ये शास्त्र खली संतरण उपनिषद में है। ये उनसे पहले चैतन्य महाप्रभु से पहले भी था? हाँ, ये हमेशा था, हमेशा रहता है ये, लेकिन महाप्रभु ने इसको बड़े पैमाने पर इसको जोर दिया, इसको प्रसार किया, प्रचार किया। और इसके लिए भी प्रमाण है क्यों इसको करना चाहिए करके। अभी मैं एक श्लोक बताया ना प्रवचन में, खलेर दोष निदे नाजन आस्ते एको महान गुना कीर्तन देव कृष्णस्य, कृष्ण कीर्तन करने से मुक्त संग परम रजयत। ऐसे ये कलियुग जो दोष का निधि है उसमें भी कृष्ण कीर्तन करने से हम लोग परम गति को प्राप्त कर सकते हैं, ऐसे बताया। ये सुखदेव गोस्वामी परीक्षित, ये भागवत में है ये श्लोक। और वो कृते यद्यायतो विष्णु त्रेतायाम जतो मकय द्वापरे परिचर्यम खलो तद हरि कीर्तनाद। सत्य, त्रेता, द्वापर, कलियुग में कौन कौन सा युग धर्म है उसमें बताया गया। कलिम सभाजयंत्यार्या रसज्ञ सारवादिनः, कलियुग को आराधना करते हैं कौन, आर्य रसज्ञ सारवादिनः, जो आर्य धर्म मतलब वैदिक धर्म को जो श्रेष्ठ ब्राह्मण होते हैं, जो ज्ञाता होते हैं, धर्म को पालन करता होते हैं, उनको आर्य कहते हैं। तो रसज्ञ सारवादिनः, सभी शास्त्रों का जो सार जानते हैं वो कलियुग को आराधना करते हैं। क्यों? क्योंकि इस कलियुग में ये नाम संकीर्तन का प्रसार होता है, प्रचार प्रसार होता है, इसके कारण। समझ में आएगा? एनीवे, बहुत सारे लोग बोलते हैं लेकिन उनको शास्त्र प्रमाण देने के लिए बोलना चाहिए उनको। भागवत में बताया गया, बोलते हैं भागवत में वो मंत्र ही नहीं है। भागवत में सिर्फ सामान्य तरीके से बताया गया, हरि कीर्तन करना चाहिए, नाम कीर्तन करना चाहिए, ऐसे बताया गया भागवत में। कुछ भी अनाप शनाप बकना है कुछ भी आजकल बहुत सारा ये YouTube के कारण बहुत सारा बाधाएं आ जाते हैं, है ना। और YouTube में क्या है, वो
कुछ भी अनाप शनाप बकते रहते सब लोग। ठीक है, और कुछ है? पितृपक्ष, भगवद गीता के पहले अध्याय में, मैं कन्नड़ में बोलता हूँ, या ಇಲ್ಲಿ ಪಿತೃಪಕ್ಷದ ಬಗ್ಗೆ ಕೇಳಿದ್ದಾರೆ. ಅದನ್ನು ಯಾಕೆ ಮಾಡಬೇಕು? ಭಗವದ್ಗೀತೆ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ಏನು ಹೇಳ್ತಾ ಇದ್ದಾನೆ? ಪತಂತಿ ಪಿತರೋ ಯೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ. ಪೂರ್ವಜರಿಗೆ ಈ ಪಿಂಡದಾನ ಮಾಡಲಿಲ್ಲ ಅಂದರೆ ಪುಂಡೋದಕ ಕ್ರಿಯಾ. ಪಿಂಡ ಪಾಣಿ ಅಂದರೆ ಉದಕ ಮೀನ್ಸ್ ಪಾಣಿ, ನೀರು. ಅದನ್ನು ಕೊಡಲಿಲ್ಲ ಅಂದರೆ ಪತಂತಿ ಪಿತರ, ಅವರು ಪಿತರ ಅಂದರೆ ಪತಂತಿ, ಅವರ ಪತನವಾಗತ್ತಂಥೇಳಿ, ಅಂದರೆ ಅವರು ನರಕಕ್ಕೆ ಬೀಳ್ತಾರೆ ಅಂಥೇಳಿ. ಇದರ ಅರ್ಥ ಏನು? ನಮಗೆ ಒಂದು ಪಿತೃ ಋಣ ಅಂತಿರುತ್ತೆ. ಏನು? 6 ಪ್ರಕಾರದ ಋಣಗಳನ್ನು ಹೇಳಿದೆ ಶಾಸ್ತ್ರದಲ್ಲಿ. ದೇವರ್ಷಿ ಭೂತಾತ್ಮ ಪಿತೃನಾಂ ನೃಣಾಂ ನ ಕಿಂಕರೋಯಂ ನ ರಣೀಚ ರಾಜನ್. ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ಇದು ಶ್ಲೋಕ ಬರುತ್ತೆ. ಏನು? ದೇವ ಋಷಿ, ದೇವಋಣ, ದೇವತೆಗಳಿಂದ ನಾವು ಅಥವಾ ಕೊನೆಗೆ ಭಗವಂತನಿಂದ ನಾವು ಎಲ್ಲ ಸೌಲಭ್ಯಗಳನ್ನು ಪಡಿತೀವಿ, ಹೌದಲ್ಲ? ನೀರು, ಮಳೆ ಎಲ್ಲ ನಮ್ಮ ಸೈಂಟಿಸ್ಟ್ಗಳು ಅದನ್ನೇನು H2O ಮಿಕ್ಸ್ ಮಾಡಿ ಎಲ್ಲರಿಗೂ ಸಪ್ಲೈ ಮಾಡ್ತಾರೆ? ಇಲ್ಲಲ್ಲ, ನಾವು ಮಳೆ ಮೇಲೆ ಅವಲಂಬನೆ ನಮ್ಮದು ಕೊನೆಯದಾಗಿ, ಹೌದಲ್ಲ? ದೇವತೆಗಳಿಂದ ನಾವು ಸೌಕರ್ಯಗಳನ್ನು ಪಡಿತೀವಿ, ಅದಕ್ಕಾಗಿ ದೇವ ಋಣ ಅಂತ ಹೇಳ್ತೀವಿ. ಋಷಿಗಳ ಋಣ, ಯಾಕಂದರೆ ನಮಗೆ ಋಷಿಗಳು ಎಲ್ಲ ಜ್ಞಾನವನ್ನು ಕೊಟ್ಟಿದ್ದಾರೆ, ಹೌದಾ? ವೇದವ್ಯಾಸರ, ಅದಕ್ಕೋಸ್ಕರ ನಾವು ವ್ಯಾಸ ಪೂಜೆ ಮಾಡ್ತೀವಿ, ಹೌದಲ್ಲ? ವೇದವ್ಯಾಸರ ಪೂಜೆ, ವ್ಯಾಸ ಪೂರ್ಣಿಮಾ, ಗುರು ಪೂರ್ಣಿಮಾ. ಸೊ ಋಷಿಗಳ ಋಣ. ಈಗಿನ ಕಾಲದಲ್ಲಿ ಇವುಗಳ ಬಗ್ಗೆ ಯಾರಿಗೂ ಜ್ಞಾನ ಇಲ್ಲ, ಯಾಕಂದರೆ ಅವರು ಡಾರ್ವಿನ್ ಉವಾಚ, ವ್ಯಾಸ ಉವಾಚ ಬಿಟ್ಟು ಏನೋ ನಾವು ಡಾರ್ವಿನ್ ಉವಾಚ, ಐನ್ಸ್ಟೀನ್ ಉವಾಚ ಅಂದರೆ, ಅಥವಾ ಸ್ಟೀಫನ್ ಹಾಕಿಂಗ್ ಉವಾಚ, ಬಿಗ್ ಬ್ಯಾಂಗ್ ಅಂಥೇಳಿ. ಸೊ ನಾವು ಅದ್ರ ಬಗ್ಗೆ ನಾವು ಏನು ಮಾಡ್ತೀವಿ? ಇದು ಋಷಿಗಳ ಋಣ ನಮಗೆ ಗೊತ್ತಾಗಲ್ಲ, ಹೌದಲ್ಲ? ಸೊ ಅದಾದ ನಂತರ ಭೂತಾಪ್ತ, ಬೇರೆ ಜೀವಿಗಳ ಮೇಲೆ ಋಣ. ಈಗ ನಾವು ಹಸುಗಳಿಂದ ನಮಗೇನು ಹಾಲು ಬರುತ್ತೆ, ಹೌದಲ್ಲ? ಆ ಹಸುಗಳ ಪ್ರತಿ ಋಣ ಆಗುತ್ತೆ, ಹೌದಲ್ಲ? ಬೇರೆ ಜೀವಿಗಳ ಋಣ. ಈ ಥರ ಬೇರೆ ಬೇರೆ ಜೀವಿಗಳಿಂದ ಸಹಾಯ ಪಡಿತೀವಿ. ನಮಗೆ ಎತ್ತುಗಳು ಏನು ನಮ್ಮ ತಂದೆ ಅಂತ ಹೇಳಿದೆ, ಯಾಕಂದರೆ ಎತ್ತುಗಳು ನಮಗೆ ಧಾನ್ಯಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಸಹಾಯ ಮಾಡ್ತವೆ. ಟ್ರ್ಯಾಕ್ಟರ್ ಮಾಡಲ್ಲ. ಟ್ರ್ಯಾಕ್ಟರ್ ಏನು, ಅದು ಕೃಷಿಯನ್ನು ಕೊಂದು ಹಾಕಿ ಕೃಷಿಯನ್ನು ಸಮಾಪ್ತ ಮಾಡಲಿಕ್ಕೆ ಅದು ಬಂದಿದ್ದದು ಅಷ್ಟೇ. ಒಂದು ದಿನ ಅದನ್ನು ಬಿಟ್ಟು ಕೃಷಿ ಬಿಟ್ಟು ಹೋಗಬೇಕು ಅನ್ನೋಕ್ಕೆ ಅದು ಬಂದಿದ್ದದು ಅಷ್ಟೇ. ಯಾಕಂದರೆ ಟ್ರ್ಯಾಕ್ಟರ್ ಬಂದಾಗ ಎಷ್ಟೋ ಜನ ಅಲ್ಲಿ ಲೇಬರ್ ಎಂಗೇಜ್ ಮಾಡಬೇಕಾಗಿತ್ತಲ್ಲ, ಅವರೆಲ್ಲರೂ ಏನೋ ಪಟ್ಟಣಕ್ಕೆ ಹೋಗ್ಬೇಕು, ಅವ್ರ ಜಾಬ್ಗಾಗಿ, ಹೌದಲ್ಲ? ಅದಕ್ಕೋಸ್ಕರ ಇದು ಬೇರೆ ಜೀವಿಗಳು ಋಣ. ಆಮೇಲೆ ಭೂತಾಪ್ತ, ರಿಲೇಟಿವ್ಸ್, ನಮ್ಮ ಸಂಬಂಧಿಕರ ಋಣ, ಹೌದಲ್ಲ? ನಾವು ಅವ್ರ ಸಹಾಯ ಪಡಿತೀವಿ. ಪಿತೃನಾಮ್, ನಮ್ಮ ಪೂರ್ವಜರಿಂದ ನಾವು ಎಲ್ಲ ವೆಲ್ತು, ಸಂಪತ್ತು, ಧನ ಸಂಪತ್ತುಗಳನ್ನು ನಾವು ಇನ್ಹೆರಿಟ್ ಮಾಡ್ತೀವಿ. ನಮ್ಮ ತಂದೆ ತಾಯಿಗಳಿಂದ ನಮಗೆ ಈ ದೇಹ ಸಿಗುತ್ತೆ, ಹೌದಲ್ಲ? ಅವ್ರ ಪ್ರತಿ ಋಣ ತಂದೆ ತಾಯಿಗಳು. ಈಗ ತಂದೆ ತಾಯಿಗಳನ್ನೇನೋ ಓಲ್ಡ್ ಏಜ್ ಹೋಮಲ್ಲಿ ಹಾಕಿಬಿಡೋದು, ಅವ್ರ ಋಣ ಗೊತ್ತಿಲ್ಲ. ಯಾಕಂದರೆ ಈ ನಮ್ಮ ಜೀವ ಉತ್ಪತ್ತಿ ಏನಾಗಿದೆ, ಲೈಫ್ ಈಸ್ ಅ ಪ್ರಾಡಕ್ಟ್ ಆಫ್ ಕೆಮಿಕಲ್ಸ್. ರಾಸಾಯನಿಕ ವಸ್ತುಗಳಿಂದ ವಸ್ತುಗಳ ಮಿಶ್ರಣದಿಂದ ನಮಗೆ ಜೀವದ ಉತ್ಪತ್ತಿ ಆಗತ್ತಂತೇಳಿ. ಇಂಥ ನಾವು ಈ ಥರ ಜ್ಞಾನ ಪಡೆದು ಈ ಥರ ಅಜ್ಞಾನದಿಂದ
ನಮಗೇನು ತಂದೆ ತಾಯಿಗಳ ಮಹತ್ವ ಗೊತ್ತಾಗಲ್ಲ, ಹೌದಾ? ಸೊ ಹೇಗೆ ಆತ್ಮ ನಿಮ್ನ ಯೋನಿಗಳಿಂದ, ಕೆಳ ಯೋನಿಗಳಿಂದ, ಅಥವಾ ನಾವು ಹಿಂದಿನ ಜನ್ಮದಲ್ಲಿ ಪ್ರಾಣಿ ಪಕ್ಷಿಗಳಾಗಿರ್ತೀವಿ, ಗಿಡ ಮರಗಳಾಗಿರ್ಬೋದು. ಆವಾಗ ನಮಗೆ ಒಂದು ಮನುಷ್ಯ ಜನ್ಮವನ್ನು ಕೊಟ್ಟು, ಮನುಷ್ಯ ಜನ್ಮದಲ್ಲಿ ನಾವು ಈ ಭವಬಂಧನದಿಂದ ಮೋಕ್ಷವನ್ನು ಪಡೆಯುವ ಅವಕಾಶವನ್ನು ನಮ್ಮ ತಂದೆ ತಾಯಿಗಳು ನಮಗೆ ಕೊಡ್ತಾರೆ. ಅದಕ್ಕೋಸ್ಕರ ಅದು ಪಿತೃ ಋಣ ಅಂತ ಹೇಳ್ತೀವಿ. ಆದರೆ ಈಗಿನ ಕಾಲದ ಜನರಿಗೆ ಇದೆಲ್ಲ ಅವ್ರ ಸ್ಕೂಲ್ ಕಾಲೇಜ್ನಲ್ಲಿ ಲೈಫ್ ಈಸ್ ಅ ಪ್ರಾಡಕ್ಟ್ ಆಫ್ ಕೆಮಿಕಲ್ಸ್, ಪ್ರಾಡಕ್ಟ್ ಆಫ್ ಸೆಕ್ಸ್ ಲೈಫ್ ಅಂತ ಹೇಳಿ ಅನ್ಕೋತಾರೆ ಅವರು. ಸೊ ಹೀಗೆ ಮಕ್ಕಳಿಗೆ ಕಲಿಸ್ಕೊಟ್ಟಾಗ ತಂದೆ ತಾಯಿಗಳ ಪ್ರತಿ ಅವ್ರಿಗೆ ಋಣ ಅನ್ನೋದೇನೋ ಗೊತ್ತಾಗಲ್ಲ, ಪಿತೃ ಋಣ ಅನ್ನೋದು. ಸೊ ಈ ಥರ ಬೇರೆ 6 ಪ್ರಕಾರದ ಋಣಗಳನ್ನು ನಮಗೆ ಶಾಸ್ತ್ರಗಳಲ್ಲಿ ಹೇಳಿದೆ. ಅದನ್ನು ನಾವು ಹೇಗೆ ಪಿತೃಗಳ ಋಣಗಳನ್ನು ನಾವು ಶ್ರಾದ್ದ ವಿಧಿಯಿಂದ ನಾವು ಅವರಿಗೆ. ಸೊ ಪ್ರಭುಪಾದರು ಆ ಏನು ವಿಶೇಷವಾಗಿ ನಮಗೆ ಶ್ರಾದ್ದದಲ್ಲಿ ಕರ್ಮಕಾಂಡೆಯ ಶ್ರಾದ್ದನೂ ಇರುತ್ತೆ. ಬೇರೆ ಬೇರೆ ಕರ್ಮಕಾಂಡದಲ್ಲಿ ಪಿತೃಶಾಸ್ತ್ರ ಒಂದೊಂದು ವೇದಗಳ ವಿಭಾಗದಲ್ಲಿ ಪಿತೃಗಳಿಗೆ ಪಿಂಡದಾನದಲ್ಲಿ ಏನೋ ಮಾಂಸವನ್ನು ಅರ್ಪಣೆನೋ ಹೇಳಿದೆ ಒಂದೊಂದು ಕಡೆ. ಸೊ ಅದು ಬೇರೆ ಮಾತು. ಆದರೆ ವಿಶೇಷವಾಗಿ ಎಲ್ಲರಿಗೇನೋ ವಿಷ್ಣು ಪ್ರಸಾದವನ್ನು ಕೊಡಬೇಕು ಪಿತೃಗಳಿಗೆ ನಾವು ಭಗವಂತನಿಗೆ ನೈವೇದ್ಯ ಮಾಡಿ ಅದನ್ನು ಪಿತೃಗಳಿಗೆ ಕೊಡಬೇಕು. ಅವಾಗೇನಾಗತ್ತೆ, ಅದು ಅವರಿಗೂ ಭಗವದ್ಭಕ್ತಿ ಆಗುತ್ತೆ. ಭಗವದ್ಭಕ್ತಿ ಪ್ರಸಾದದಿಂದ ನಾವು ನಮ್ಮ ಪಾಪಗಳಿಂದ ಮೋಕ್ಷ ಆಗುತ್ತೆ ನಮಗೆ. ಸೊ ಅದನ್ನು ನಮಗೆ ವ್ಯಾಖ್ಯಾನದಲ್ಲಿ ನೋಡ್ತೀವಿ. ಪತಂತಿ ಪಿತರೋ ಹೀಶಾಂ ಲುಪ್ತ ಪಿಂಡೋದಕ ಕ್ರಿಯಾ ಅಂತೇಳಿ ಅದರ ವ್ಯಾಖ್ಯಾನದಲ್ಲಿ ಏನು ಪ್ರಭುಪಾದರು ಹೇಳ್ತಾರೆ, ಕಾಮ್ಯ ಕರ್ಮದ ನಿಯಮಗಳ ಪ್ರಕಾರ ಕುಟುಂಬದ ಪೂರ್ವಕರಿಗೆ ಕಾಲಕಾಲಕ್ಕೆ ಪಿಂಡೋದಕ ಪ್ರದಾನವೂ ಅಗತ್ಯ. ಈ ಪ್ರದಾನವನ್ನು ವಿಷ್ಣು ಪೂಜೆಯ ಮೂಲಕ ಮಾಡಲಾಗುತ್ತದೆ. ಇದು ಭಕ್ತಿ ಯೋಗದಲ್ಲಿ ಅಥವಾ ಭಕ್ತಿ ಮಾರ್ಗದಲ್ಲಿ, ಅಥವಾ ಇದು ಸರ್ವೋನ್ನತ ಪಿಂಡ, ಇದು ಶ್ರಾದ್ದ ವಿಧಿ, ಇದು ಸರ್ವೋತ್ಕೃಷ್ಟವಾದದ್ದು ವಿಷ್ಣು ಪೂಜೆಯ ಮೂಲಕ. ಏಕೆಂದರೆ ವಿಷ್ಣುವಿನ ಪ್ರಸಾದ ಸೇವನೆ ವ್ಯಕ್ತಿಯ ಎಲ್ಲ ಪಾಪಕರ್ಮಗಳಿಂದ ಮುಕ್ತಗೊಳಿಸುತ್ತದೆ. ಯಾಕಂದರೆ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಯಜ್ಞ ಶಿಷ್ಟಾಶಿನೋ ಸಂತ ಮುಚ್ಚಂತೆ ಸರ್ವಕಿಲ್ ವಿಷಯ ಭೂಂಜತೆ ತೇ ತ್ವಗಂ ಪಾಪಂ ಯೇ ಪಚಂತ್ಯ ಆತ್ಮಕಾರಣಾತ್. ತಮ್ಮ ಸ್ವಂತಕ್ಕೋಸ್ಕರ, ಸ್ವಂತ ಆನಂದಕ್ಕೋಸ್ಕರ ಯಾರು ಅಡಿಗೆ ಮಾಡ್ತಾರೆ ಅವರು ಪಾಪವನ್ನು ತಿಂತಾ ಇದ್ದಾರೆ. ಆದರೆ ಭಗವಂತ ಯಜ್ಞನಿಗಾಗಿ, ಭಗವಂತ ಯಜ್ಞ ಅಂದರೆ ವಿಷ್ಣು, ಯಜ್ಞೋ ವೈ ವಿಷ್ಣು ಅಂಥೇಳಿ ಶಾಸ್ತ್ರದಲ್ಲಿ, ಅದು ಯಜ್ಞ ವಿಷ್ಣುವಿನಿಗಾಗಿ ಅರ್ಪಣೆ ಮಾಡಿದ್ದು. ಅದನ್ನು ನಾವು ತಗೊಂಡಾಗ ನಾವು ಎಲ್ಲ ಕರ್ಮಗಳಿಂದ ಮುಕ್ತರಾಗ್ತೀವಿ. ಕೆಲವು ಸಲ ಪಿತೃಗಳು ನಾನಾ ಬಗೆಯ ಪಾಪಪೂರ್ಣ ಪ್ರತಿಕ್ರಿಯೆಗಳನ್ನು ಅನುಭವಿಸುತ್ತಿರಬಹುದು. ಕೆಲವೊಮ್ಮೆ ಅವರಲ್ಲಿ ಕೆಲವರು ಸ್ಥೂಲ ದೇಹವನ್ನು ಪಡೆಯಲಾಗದೆ ಪ್ರೇತಗಳಾಗಿ ಸೂಕ್ಷ್ಮ ಶರೀರದಲ್ಲಿ ಉಳಿದಿರಬೇಕಾಗಿ ಬರಬಹುದು. ಒಂದೊಂದು ಬಾರಿ ನಮ್ಮ ಪಿತೃಗಳು ಗೋಸ್ಟ್ ಅವರಿಗೆ ಸ್ಥೂಲ ದೇಹ ಸಿಗಲ್ಲ. ಆತ್ಮದ ಮೇಲೆ 2 ಹೊದಿಕೆಗಳಿದೆ. ಒಂದು ಸೂಕ್ಷ್ಮ ಶರೀರ, ಇನ್ನೊಂದು ಸ್ಥೂಲ ಶರೀರ. ಸೂಕ್ಷ್ಮ ಶರೀರ ಅಂದರೆ ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಇರುತ್ತೆ. ಸ್ಥೂಲ ಶರೀರ ಅಂದರೆ ಭೂಮಿ, ಜಲ, ಅಗ್ನಿ, ವಾಯು, ಈಗೇನು ನೋಡ್ತಾ ಇದ್ದೀವಲ್ಲ ಇದು ಸ್ಥೂಲ ಶರೀರ. ಸೂಕ್ಷ್ಮ ಶರೀರ ನಾವು ನೋಡಲಿಕ್ಕೆ ಆಗಲ್ಲ. ಸೊ ಈಗ ದೆವ್ವ ಅಂದರೆ ಏನದು? ದೆವ್ವ ಅಂದರೆ ಈಗಿನ ಕಾಲದಲ್ಲಿ ಅವರು ಸೈಂಟಿಫಿಕ್ ಸೈಕಾಲಜಿಯಲ್ಲಿ ಏನೇನೋ ಸ್ಟಡಿ ಮಾಡ್ತಾರೆ. ಜನರಲಿ ಅದು ಅಲ್ಲಗಳೆಯೋದು ಅದನ್ನು, ಅದು ಇಲ್ಲ ಅಂಥೇಳಿ. ಯಾಕಂದರೆ ಅವ್ರಿಗೆ ಬಗ್ಗೆ ಆತ್ಮದ ಬಗ್ಗೆನೇ ಗೊತ್ತಿಲ್ಲ. ಆತ್ಮ ಹೇಗೆ
ದೇಹಾಂತರವಾಗ್ತಾ ಇದೆ, ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ದೇಹಾಂತರ ಆಗ್ತಾ ಇದೆ. ಸಾವು ಅಂದರೆ ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಮುಂದುವರಿಯುವುದು, ಅದು ಸಾವು. ಮತ್ತು ಇನ್ನೊಂದು ದೇಹವನ್ನು ಪಡೆದು, ತಾಯಿಯ ಮೂಲಕ ಇನ್ನೊಂದು ದೇಹವನ್ನು ಪಡೆದು ಮತ್ತೆ ಜನ್ಮ ಪಡೆಯುವುದಕ್ಕೆ ನಾವು ಜನ್ಮ ಅಂತ ಹೇಳ್ತೀವಿ. ಸೊ ಪುನರ್ಜನ್ಮ ಅಂದರೆ ಆತ್ಮದ ಸ್ಥಾನಾಂತರ, ದೇಹಾಂತರ. ಸೊ ಒಂದೊಂದು ಬಾರಿ ನಮಗೆ ಮುಂದಿನ ಜನ್ಮ ಸಿಗಲಿಲ್ಲ ಅಂದರೆ, ನಾವು ಮುಂದಿನ ದೇಹವನ್ನು ಪಡೀಲಿಲ್ಲ ಅಂದರೆ ಅದೇ ದೆವ್ವ ಅದು. ಇದನ್ನು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು, ಕೆಲವೊಮ್ಮೆ ಪಿತೃಗಳು ಅವರಲ್ಲಿ ಕೆಲವರು ಸ್ಥೂಲ ದೇಹವನ್ನು ಪಡೆಯಲಾಗದೆ ಪ್ರೇತಗಳಾಗಿ ಸೂಕ್ಷ್ಮ ಶರೀರದಲ್ಲಿ ಉಳಿದಿರಬೇಕಾಗಿ ಬರಬಹುದು. ಪ್ರಸಾದದ ಉಳಿದ ಭಾಗವನ್ನು ವಂಶಜರ ಪಿತೃಗಳಿಗೆ ಅರ್ಪಿಸಿದಾಗ, ಅಂದರೆ ಭಗವತ್ ಪ್ರಸಾದ, ನಾವು ಭಗವಂತನಿಗೆ ಅರ್ಪಣೆ ಮಾಡಿದ ಪ್ರಸಾದವನ್ನು ನಾವು ಪಿತೃಗಳಿಗೆ ಕೊಡಬೇಕು. ಪ್ರೇತಗಳಿಂದ ಬೇರೆ ಬಗೆಯ ಯಾತನಾಮಯ ಅಸ್ತಿತ್ವದಿಂದ ಬಿಡುಗಡೆಯಾಗುತ್ತದೆ. ಪಿತೃಗಳಿಗೆ ನೀಡುವ ನೆರವು ಕುಟುಂಬದ ಸಂಪ್ರದಾಯ. ಇಂಥ ವಿಧಿಗಳನ್ನು ನಡೆಸುವುದು ಭಕ್ತಿ ಸೇವೆಯಲ್ಲಿ ತೊಡಗಿಲ್ಲದ ಜನರ ಕರ್ತವ್ಯ. ಅಂದರೆ ಯಾರು ಭಗವದ್ ಭಕ್ತಿಯಲ್ಲಿ ತೊಡಗಿರಲ್ಲ ಅವರಿಗೆ ಈ ಕರ್ಮಕಾಂಡೀಯ ವಿಧಾನವನ್ನು ಪಾಲನೆ ಮಾಡಬೇಕು. ಈ ಕರ್ಮಕಾಂಡದಲ್ಲಿ ಏನೇನೋ ತುಂಬ ವಿಸ್ತಾರವಾಗಿ ಅದರ ಬಗ್ಗೆ ಹೇಳಿದೆ. ಇಲ್ಲಾಂದರೆ ತುಂಬ ಸರಳವಾಗಿ ನಾವು ಭಗವದ್ ಭಕ್ತಿಯಲ್ಲಿ ಭಗವಂತನ ನೈವೇದ್ಯ ಮಾಡಿ ಅವರಿಗೆ ಪ್ರಸಾದವನ್ನು ಕೊಡ್ಬೋದು. ಭಕ್ತಿ ಸೇವೆಯಲ್ಲಿ ನಿರತರಾದವರು ಈ ವಿಧಿಗಳನ್ನು ನಡೆಸಬೇಕಾಗಿಲ್ಲ. ಭಕ್ತಿಪೂರ್ವಕ ಸೇವೆ ಸಲ್ಲಿಸಿದ ಮಾತ್ರದಿಂದಲೇ ಒಬ್ಬ ಮನುಷ್ಯ ನೂರಾರು ಮಂದಿ, ಸಾವಿರಾರು ಮಂದಿ ಪೂರ್ವಿಕರನ್ನು ಎಲ್ಲ ಬಗೆಯ ಯಾತನೆಗಳನ್ನು ಬಿಡುಗಡೆ ಮಾಡಬಹುದು. ಭಾಗವತದಲ್ಲಿ 11ನೇ ಸ್ಕಂದದ 5ನೇ ಅಧ್ಯಾಯದ 41ನೇ ಶ್ಲೋಕದಲ್ಲಿ ಹೀಗೆ ಹೇಳಿದೆ, ದೇವರ್ಷಿ ಭೂತಾತ್ಮ ನೃಣಾಂ ಪಿತೃಣಾಂ ನ ಕಿಂಕರೋ ನಾಯಂ ರಣೀಚರಾಜನ್ ಸರ್ವಾತ್ಮನ ಯಾ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿಹೃತ್ಯ ಕರ್ತಂ. ಯಾರು ಮುಕುಂದನಿಗೆ, ಅವನು ಮುಕುಂದ ಯಾರು, ಮುಕ್ತಿಯನ್ನು ಕೊಡುವ. ಯಾರು ಮುಕುಂದನಿಗೆ ಶರಣಾಗತನಾಗಿರ್ತಾರಲ್ಲ ಅವರಿಗೆ ಈ ಎಲ್ಲ ಋಣಗಳಿಂದ ಮುಕ್ತಿ, ನಮಗೆ ಬಿಡುಗಡೆ ಆಗಿಬಿಡುತ್ತೆ. ಆದರೆ ನಾವು ಇಲ್ಲಿ ಯಾರು ಪೂರ್ಣವಾಗಿ ಶರಣಾಗತರಾಗಿರ್ತಾರೆ ಅವ್ರ ಬಗ್ಗೆ ಹೇಳಿದೆ. ಮುಕುಂದನಿಗೆ ಪೂರ್ಣವಾಗಿ ಶರಣಾಗತರಾಗಿರ್ತಾರೆ. ಸೊ ಇನ್ನುಳಿದವರೆಲ್ಲ ಏನು ಮಾಡಬೇಕು, ಈ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ನಾವು ಮಾರ್ಗದರ್ಶನದಲ್ಲಿ ಮಾಡ್ಬೋದು. बद्रीनाथ में अगर पिंड प्रदान करते हैं तो फिर श्राद्ध करने की जरूरत नहीं है बोलते, सही है? ऐसा है अलग अलग, जैसे यहाँ पर जो मैंने श्लोक उल्लेख किया 11वें स्कंद का, जो भगवान को पूर्ण शरणागत हो जाते हैं उनको भी करने की ज़रूरत है. ये 6 प्रकार के ऋण से मुक्त हो जाते हैं ऐसे. ऐसे यहाँ पर इस श्लोक में बताया गया. अभी मैं जो श्लोक पढ़ा, देवर्षि भूतात्म नृणाम पितृणाम न किंकरोयम न रणीच राजन नायम रणीच राज न किंकरो नायम रणीच राजन. ಅವರಿಗೆ ಯಾವ उनको कोई ऋण नहीं है ऐसे बताया गया. तो बद्रीनाथ में भगवान वहाँ पर बद्री नारायण है स्वयं. वो शॉर्टकट है लेकिन मेन चीज़ क्या है, भगवत भक्ति करना चाहिए. अभी आप बद्रीनाथ में जाके पिंडदान करके आके यहाँ पर फिर से पाप में लग गए तो वो नहीं होता है ना, है ना, वो ऋण से मुक्त नहीं हो जाएंगे आप, है कि नहीं. तो वो शास्त्र में ऐसे जगह पर बताया गया है, जो बहुत ही धार्मिक लोग होते हैं ना, वो लोग एक बार ऐसे कर दिया तो वो लोग ये ऋण से मुक्त हो जाते हैं. लेकिन अधार्मिक लोग वहाँ पर जाके आके, वो शॉर्टकट नहीं है वो शॉर्टकट नहीं है. एक बार जाके आके बद्रीनाथ में जाके आके पिंडदान करके आ जाऊँगा करके, ऐसे शॉर्टकट नहीं बताया गया. वो धार्मिक लोगों के लिए वो शास्त्रों में वर्णना था. शास्त्रों में ऐसा जो भी बताया गया ना वो धार्मिक लोगों के लिए है.
लेकिन अभी हम लोग बहुत ही कलयुग में सब अधर्म में लगे रहते हैं हम लोग। ना कलयुग में धर्म और पुण्य कोई चीज़ ही नहीं है, है ना। ठीक है, लेट हो गया बहुत। What is that? Ashwamedam Gavalambam. Ashwamedam Gavalambam. Sannyasam Palapaitrikam. Devarena Sutotpatti Kalo Pancha Vivarjana. Palapaitrikam. That means offering. Means in many sacrifices there was ahuti, no? So it is also one small kind of sacrifice it was. ठीक है, ठीक है, अभी लेट हो गया, बाद में चर्चा करेंगे। कुछ प्रश्न है तो आके पूछ सकते हैं आप लोग।